ಗುಡ್ ಮಾರ್ನಿಂಗ್ ಗೆಳೆಯರೇ. ಈ ದಿನದ ನೆಕ್ಸ್ಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಎಂದಿನಂತೆ ನಾನು sjsmac.com ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂತಹ ಅಪ್ಡೇಟ್ ಮಾಡಿರ್ತಕ್ಕಂತಹ ಪ್ರಚಲಿತ ಪ್ರಶ್ನೋತ್ತರಗಳ ಕಾರ್ಯಕ್ರಮವನ್ನು ಅಥವಾ ಪ್ರಶ್ನೆಗಳ ವಿಶ್ಲೇಷಣಾ ಕಾರ್ಯಕ್ರಮವನ್ನು ನಾನು ನಿಮಗೋಸ್ಕರ ನಡೆಸ್ಕೊಳ್ತಾ ಇದ್ದೀನಿ. ನಾವೀಗಾಗಲೇ ನೆಕ್ಸ್ಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಅಂತಕ್ಕಂತಹ 2 ಸರಣಿಯನ್ನು ಮಾಡಿದ್ದೀವಿ. ಎರಡೂ ಸರಣಿಗೂ ನಿಮ್ಮ ಅದ್ಭುತ ಮತ್ತು ಅಭೂತಪೂರ್ವ ಪ್ರತಿಕ್ರಿಯೆಯನ್ನು ರೆಸ್ಪಾನ್ಸನ್ನು ನೋಡಿ ನಾವು ಇನ್ಸ್ಪೈರ್ ಆಗಿದ್ದೀವಿ. ಹಾಗಾಗಿ ಈ ಸರಣಿಯನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಅತ್ಯಂತ ಮೆಚ್ಚುಗೆ ಮತ್ತು ಅಭಿಮಾನದಿಂದ ಎಷ್ಟೊಂದು ಮೆಸೇಜ್ಗಳನ್ನು ಕೂಡ ಕಳಿಸಿದ್ದೀರಾ. ಆ್ಯಕ್ಚುಲಿ ನಮಗೆ ಕಳಿಸಿರ್ತಕ್ಕಂಥ ಮೆಸೇಜ್ಗಳನ್ನು ಜೊತೆಗೆ ನೀವು ಕಾಮೆಂಟ್ ಮಾಡಿದ್ರೆ ವಿಡಿಯೋ ನೋಡ್ತಕ್ಕಂಥ ಬೇರೆಯವರಿಗೂ ಕೂಡ ಮೇಲ್ನೋಟಕ್ಕಷ್ಟೇ ನೋಡ್ತಾ ಪಾಸ್ ಮಾಡ್ತಿರ್ತಾರಲ್ಲ, ಅವ್ರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ಈ ವೆಬ್ಸೈಟ್ಗೆ ನೀವು ವಾರ್ಷಿಕವಾಗಿ ಕೇವಲ ₹365 ಸಬ್ಸ್ಕ್ರಿಪ್ಷನ್ ನೀಡೋ ಮೂಲಕ ಯಾವುದೇ ಜಾಹೀರಾತಿನ ಹಂಗಿಲ್ಲದೆ ಹೆಚ್ಚು ವಿಷಯಗಳನ್ನು ನೀವು ಹಲವಾರು ವಿಭಾಗಗಳಲ್ಲಿ ಹಲವಾರು ಪರೀಕ್ಷೆಗಳಿಗೆ, ಸ್ಪರ್ಧಾ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ಬೋದು. ಅದರ ಜೊತೆಗೆ ಹೆಚ್ಚು ಕಲಿ ಅನ್ನುವಂಥ ವಿಭಾಗದಲ್ಲಿ ನಿಮಗೆ ಆಂಗ್ಲ ಭಾಷೆಯ ಸಿದ್ಧತೆಗೆ ಮತ್ತು ವೊಕ್ಯಾಬ್ಯುಲರಿ ಬಿಲ್ಡ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೀವು ಜಾಯ್ನ್ ಆಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಜೊತೆಗೆ ಬನ್ನಿ ಈ ದಿನದ ನೆಕ್ಸ್ಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಕ್ವಶನ್ ಸೀರೀಸ್ 3ಯನ್ನು ಮಾಡೋಣ. ಆಲ್ರೆಡಿ ಮುಂಚಿನ ಸಂಚಿಕೆಗಳಲ್ಲಿ ಹೇಳಿದಂತೆ ಪ್ರಶ್ನೆಯ ಪರಿಣಾಮ ಅಥವಾ ಆ ಒಂದು ಗಾಂಭೀರ್ಯತೆ ಹೆಚ್ಚಾಗುತ್ತೆ. ಏನಕ್ಕಂತ ಹೇಳಿದ್ರೆ ಸ್ಪರ್ಧೆಗಳು ಹೆಚ್ಚಾದಂತೆ. ಸೊ ಆ ಕಾರಣಕ್ಕೆ ಸ್ಪರ್ಧಾ ಪರೀಕ್ಷೆಗಳಿಗೆ ನೀವು ಕೇವಲ ಮೇಲ್ನೋಟಕ್ಕೆ ಈಸಿ ಅನಿಸುವಂತಹ ಪ್ರಚಲಿತ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡೋ ಬದಲು ನೆಕ್ಸ್ಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಅಂತ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ ಆ ಥರ ಹೆಚ್ಚು ಕಷ್ಟಕರ ಪ್ರಶ್ನೆಗಳನ್ನು ನೀವು ತಿಳ್ಕೊಳ್ಳೋದ್ರ ಮೂಲಕ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಷ್ಟೇ ಅಲ್ಲ, ಇನ್ನು ಈ ಮಾಹಿತಿಗಳ ಮೂಲಕ ಹಲವಾರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರದ ಹೆಚ್ಚು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅಥವಾ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಆ ಮೂಲಕ ನಿಮ್ಮ ಅಧ್ಯಯನವನ್ನು ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಅದು ತುಂಬ ಮಹತ್ವ ಪ್ರತಿಯೊಂದು ಪರೀಕ್ಷೆಗೂ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಸರಿ ಇದೆ, ಯಾವುದು ಸರಿ ಇಲ್ಲ ಅನ್ನುವಂಥದ್ದನ್ನು ನೀವು ಪರಿಗಣಿಸಬೇಕು ಕೊಟ್ಟಿರ್ತಕ್ಕಂಥ ಕೋಡ್ಗಳ ಮೂಲಕ. ಹೇಳಿಕೆ 1, ಜನಗಣತಿಯನ್ನು ಮೊದಲು ಬ್ರಿಟಿಷ್ ವೈಸರಾಯ್ ಲಾರ್ಡ್ ಮೇಯೋ ನೇತೃತ್ವದಲ್ಲಿ ಪ್ರಾರಂಭಿಸಲಾಯಿತು. ಜನಗಣತಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಭಾರತದಲ್ಲಿ ಶುರುವಾಗಿದ್ದು ಬ್ರಿಟಿಷ್ ವೈಸರಾಯ್ ಲಾರ್ಡ್ ಮೇಯೋ ನೇತೃತ್ವದಲ್ಲಿ ಅಂತ ಈ ಹೇಳಿಕೆ ಹೇಳ್ತಾ ಇದೆ. ಎರಡನೇ ಹೇಳಿಕೆ, ಭಾರತದಲ್ಲಿ ಮೊದಲ ಸಿಂಕ್ರೋನಸ್ ಜನಗಣತಿಯನ್ನು 1951ರಲ್ಲಿ ನಡೆಸಲಾಯಿತು. ಅಂದರೆ ಭಾರತದಲ್ಲಿ ಮೊದಲ ಸಿಂಕ್ರೋನಸ್ ಜನಗಣತಿಯನ್ನು 1951ರಲ್ಲಿ ನಡೆಸಲಾಯಿತು. ಈ 2 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿ ಇದೆ ಅಂತಕ್ಕಂಥದ್ದನ್ನು ನೀವು ಆಯ್ಕೆ ಮಾಡಬೇಕು. ನಿಮಗೆ ಕೊಟ್ಟಿರ್ತಕ್ಕಂಥ ಕೋಡ್ಗಳು: ಎ ಹೇಳಿಕೆ 1 ಮಾತ್ರ, ಬಿ ಹೇಳಿಕೆ 2 ಮಾತ್ರ, ಸಿ 2 ಹೇಳಿಕೆಗಳು ಸರಿ ಇವೆ, ಡಿ 2 ಹೇಳಿಕೆಗಳು ಸರಿಯಿಲ್ಲ. ಸರಿಯಾದ ಕೋಡ್ ಎ, ಹೇಳಿಕೆ 1 ಮಾತ್ರ ಸರಿ ಇದೆ. ಯಾಕೆ? ಇದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡೋಣ. ಈ ಜನಗಣತಿಯು ದೇಶದ ಜನಸಂಖ್ಯೆಯ ಗಾತ್ರ, ವಿತರಣೆ, ಸಾಮಾಜಿಕ, ಆರ್ಥಿಕ, ಜನಸಂಖ್ಯಾ ಮತ್ತಿತರ ಲಕ್ಷಣಗಳನ್ನು ನೀಡ್ತಕ್ಕಂತಹ ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಕ್ರಮವಾಗಿದೆ. ಅದು ಒದಗಿಸುತ್ತೆ. ಜನಗಣತಿಯನ್ನು ಮೊದಲು 1872ರಲ್ಲಿ ಬ್ರಿಟಿಷ್ ವೈಸರಾಯ್ ಲಾರ್ಡ್ ಮೇಯೋ ಆಡಳಿತದ ಅಡಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಹಾಗಾಗಿ ಹೇಳಿಕೆ 1 ಕರೆಕ್ಟ್ ಇದೆ. ಇದು ಸಮುದಾಯದಲ್ಲಿ ಸುಧಾರಣೆಯ ಕ್ಷೇತ್ರಗಳನ್ನು, ಜನರಲ್ಲಿ ಯಾವ
ಜಾತಿ ಅಥವಾ ವರ್ಗ, ಯಾವ ಸಮಾಜ, ಎಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ, ಈ ಎಲ್ಲ ವಿಷಯಗಳಲ್ಲಿ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಸರ್ಕಾರದ ರೀತಿ ನೀತಿಗಳನ್ನು ರೂಪಿಸಲಿಕ್ಕೆ, ಆ ಮೂಲಕ ಉನ್ನತೀಕರಿಸಲಿಕ್ಕೆ ಆ ಹಿಂದುಳಿದ ಜಾತಿಗಳಿರ್ಬೋದು, ವರ್ಗಗಳಿರ್ಬೋದು, ಅಥವಾ ಭೂಪ್ರದೇಶಗಳಿರ್ಬೋದು, ಅವುಗಳನ್ನು ಉನ್ನತೀಕರಿಸುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಈ ಡೇಟಾ ಸಹಾಯ ಮಾಡುತ್ತೆ. ಸ್ವತಂತ್ರ ಭಾರತದಲ್ಲಿ, ಅಂದರೆ ನಮಗೆ ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಮೊದಲ ಬಾರಿಗೆ 1881ರಲ್ಲಿ ಜನಗಣತಿಯನ್ನು ಪ್ರಾರಂಭ ಮಾಡಲಾಯಿತು, ಸಿಂಕ್ರೋನಸ್ ಜನಗಣತಿಯನ್ನು. ಅಂದಿನಿಂದ ಪ್ರತಿ 10 ವರ್ಷಕ್ಕೆ ಒಂದು ಸಾರಿ ನಿರಂತರವಾಗಿ ಈ ಸೆನ್ಸಸ್ ಕಾರ್ಯಕ್ರಮವನ್ನು ಅಥವಾ ಜನಗಣತಿ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಹಾಗಾಗಿ ಹೇಳಿಕೆ 1951 ಅಂತ ಏನಿದೆ ಅದು ತಪ್ಪು. ಎರಡನೇ ಪ್ರಶ್ನೆ, ಪರಮಾಣು ಶಸ್ತ್ರಾಸ್ತ್ರ ಪ್ರಸರಣಾರಹಿತ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ಪರಮಾಣು ಶಸ್ತ್ರಾಸ್ತ್ರ ಮತ್ತು ಶಸ್ತ್ರಾಸ್ತ್ರ ತಂತ್ರಜ್ಞಾನದ ಹರಡುವಿಕೆಯನ್ನು ತಡೆಗಟ್ಟುವಿಕೆಯನ್ನು ಉದ್ದೇಶ ಹೊಂದಿರುವಂತಹ ಒಂದು ಒಪ್ಪಂದವಾಗಿದೆ, ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಹೇಳಿಕೆ 2, ಇದು ಪರಮಾಣು ಶಸ್ತ್ರಾಸ್ತ್ರ ರಾಷ್ಟ್ರಗಳ ನಿರಸ್ತ್ರೀಕರಣದ ಗುರಿಗೆ ಬಹುಪಕ್ಷೀಯ ಒಪ್ಪಂದದಲ್ಲಿನ ಏಕೈಕ ಬದ್ಧತೆಯನ್ನು ಪ್ರತಿನಿಧಿಸುತ್ತೆ. ಹೇಳಿಕೆ 3, ಇದು ಪರಮಾಣು ಶಸ್ತ್ರಾಸ್ತ್ರ ರಾಷ್ಟ್ರಗಳನ್ನು ವ್ಯಾಖ್ಯಾನಿಸುತ್ತದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿವೆ? ಕೊಟ್ಟಿರ್ತಕ್ಕಂಥ ಕೋಡ್ ಎ 1 ಮತ್ತು 2 ಮಾತ್ರ ಸರಿಗಿವೆ, ಬಿ 2 ಮತ್ತು 3 ಮಾತ್ರ ಸರಿಯಾಗಿವೆ, ಸಿ 1 ಮತ್ತು 3 ಮಾತ್ರ ಸರಿಯಾಗಿವೆ, ಡಿ 3 ಹೇಳಿಕೆಗಳು ಸರಿಯಾಗಿವೆ. ಸರಿಯಾದ ಉತ್ತರ ಡಿ, 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಹೇಗೆ? NPT ಅಂತ ಹೇಳ್ತಾರೆ. 3 ಅಂಶಗಳನ್ನು ಒಳಗೊಂಡಂತೆ ಮಾಡಲಾಗಿರ್ತಕ್ಕಂತಹ ಪರಮಾಣು ಶಸ್ತ್ರಾಸ್ತ್ರಗಳ ಹರಡುವಿಕೆ, ಅಂದರೆ ಎಲ್ಲರೂ ನಾವು ಆ ಶಸ್ತ್ರಾಸ್ತ್ರಗಳನ್ನು ಹೊಂದಿರಬೇಕು ಅಂತಕ್ಕಂಥ ಒಂದು ಮನೋಭಾವ ಏನಿದೆ, ಅದನ್ನು ಸೀಮಿತಗೊಳಿಸುವ ಗುರಿಯನ್ನು ಹೊಂದಿರತಕ್ಕಂತಹ ಬಹುಪಕ್ಷೀಯ ಒಪ್ಪಂದ ಆಗಿದೆ ಇದು. ಪ್ರಸರಣ ಮಾಡದಿರುವುದು, ನಿರಸ್ತ್ರೀಕರಣ ಮತ್ತು ಪರಮಾಣು ಶಕ್ತಿಯ ಶಾಂತಿಯುತ ಬಳಕೆ, ಈ 3 ಅಂಶಗಳನ್ನು ಹೊಂದಿರತಕ್ಕಂತಹ 5 ಪರಮಾಣು ಶಸ್ತ್ರಾಸ್ತ್ರ ರಾಷ್ಟ್ರಗಳು ಮತ್ತು ಪರಮಾಣು ಹೊಂದಿಲ್ಲದ ಅಥವಾ ಅಲ್ಲದ ಶಸ್ತ್ರಾಸ್ತ್ರಗಳ ರಾಷ್ಟ್ರಗಳ ನಡುವೆ ಇರತಕ್ಕಂತಹ ಗ್ರ್ಯಾಂಡ್ ಬಾರ್ಗೈನನ್ನು ಇದು ರೂಪಿಸುತ್ತೆ. ಈಗ ಆಲ್ರೆಡಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಯಾರು ಹೊಂದಿದ್ದಾರೋ ಮತ್ತು ಯಾರು ಹೊಂದಿಲ್ವೋ ಆ ರಾಷ್ಟ್ರಗಳ ನಡುವಿನ ಗ್ರ್ಯಾಂಡ್ ಬಾರ್ಗೈನಿಂಗ್ ಅಂತ ಹೇಳಲಾಗುತ್ತೆ ಇದನ್ನು. ಈ ಒಂದು ಒಪ್ಪಂದಕ್ಕೆ 1968ರಲ್ಲಿ ಸಹಿ ಮಾಡಲಾಯಿತು. 1970ರಲ್ಲಿ ಈ ಒಪ್ಪಂದ ಜಾರಿಗೆ ಬಂತು. ಒಪ್ಪಂದವು ಪರಮಾಣು ಶಸ್ತ್ರಾಸ್ತ್ರ ರಾಷ್ಟ್ರಗಳ ನಿಶಸ್ತ್ರೀಕರಣದ ಗುರಿಗೆ ಬಹುಪಕ್ಷೀಯ ಒಪ್ಪಂದದಲ್ಲಿನ ಏಕೈಕ ಬದ್ಧತೆಯನ್ನು ಪ್ರತಿನಿಧಿಸುತ್ತೆ ಇದು. ಹಾಗಾಗಿ ಹೇಳಿಕೆ 2 ಕೂಡ ಕರೆಕ್ಟು. ಈ ಒಪ್ಪಂದವು ಪರಮಾಣು ಶಸ್ತ್ರ ರಾಷ್ಟ್ರಗಳನ್ನು 1967 ಜನವರಿ 1ಕ್ಕಿಂತ ಮುಂಚೆ ಯಾವ ಪರಮಾಣು ಸಾಧನವನ್ನು ಹೊಂದಿದ್ವೋ ಅಥವಾ ನಿರ್ಮಿಸಿದ್ವೋ ಅಥವಾ ಪರೀಕ್ಷೆ ಮಾಡಿದ್ವೋ ಆ ದೇಶಗಳೆಂದು ವ್ಯಾಖ್ಯಾನ ಮಾಡಲಾಗುತ್ತೆ. ಯಾವ ಆ ದೇಶಗಳಲ್ಲಿ ಇದ್ದಾವೆ ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಮತ್ತು ಚೀನಾ. ಇತರ 4 ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ ಅಂತ ತಿಳಿದಿದೆ ಅಥವಾ ನಂಬಲಾಗಿದೆ. ಆ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಇದೆ, ಪಾಕಿಸ್ತಾನ ಮತ್ತು ಉತ್ತರ ಕೊರಿಯಾ ಇವೆ. ಬಹಿರಂಗವಾಗಿ ಈ ಪರಮಾಣು ಶಸ್ತ್ರಾಸ್ತ್ರಗಳ ಪರೀಕ್ಷೆಯನ್ನು ಕೂಡ ಇವು ಮಾಡಿವೆ. ಆದರೆ
ಇಸ್ರೇಲ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಥಿತಿಯ ಬಗ್ಗೆ ತಾನು ಹೊಂದಿದೆಯಾ ಇಲ್ವಾ ಅನ್ನೋವಂಥ ಒಂದು ಸ್ಥಿತಿಯ ಬಗ್ಗೆ ಉದ್ದೇಶಪೂರ್ವಕವಾಗಿಯೇ ಆ ಒಂದು ಸ್ಥಿತಿಗತಿಯನ್ನು ಅದು ಮುಚ್ಚಿಟ್ಟಿದೆ, ಅಸ್ಪಷ್ಟವಾಗಿದೆ. ಹಾಗಾಗಿ ಅದು ಈ ಅಂಶಗಳನ್ನು ಕೂಡ ಇತರ ಪ್ರಶ್ನೆಗಳು, ಈ ವಿಷಯ ಬಗ್ಗೆ ಕೇಳಲಾದಂತಹ ಇತರ ಪ್ರಶ್ನೆಗಳನ್ನ ನೀವು ಉತ್ತರ ಮಾಡಲಿಕ್ಕೆ ನೀವು ಮೈಂಡ್ ಮಾಡ್ಕೋಬೋದು. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ವಿಶ್ವಸಂಸ್ಥೆಯ ಪ್ರಧಾನ ನ್ಯಾಯಾಂಗವಾಗಿದೆ. ಇದು ಹೇಳಿಕೆ 1. ಹೇಳಿಕೆ 2, ಇದನ್ನು ಜೂನ್ 1948ರಲ್ಲಿ ವಿಶ್ವಸಂಸ್ಥೆಯ ಚಾರ್ಟರ್ ಮೂಲಕ ಸ್ಥಾಪಿಸಲಾಯಿತು ಮತ್ತು 1956ರ ಏಪ್ರಿಲ್ನಲ್ಲಿ ಇದು ಕೆಲಸವನ್ನು ಪ್ರಾರಂಭಿಸಿತು. ಹೇಳಿಕೆ 3, ನ್ಯಾಯಾಲಯದ ಆಸನವು ನೆದರ್ಲೆಂಡ್ಸ್ನ ಹೇಗ್ನಲ್ಲಿರುವ ಶಾಂತಿ ಅರಮನೆಯಲ್ಲಿದೆ, ಪೀಸ್ ಪ್ಯಾಲೇಸ್. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಕೊಟ್ಟಿರ್ತಕ್ಕಂಥ ಕೋಡ್ಗಳು ಎ 1 ಮತ್ತು 2 ಮಾತ್ರ, ಬಿ 2 ಮತ್ತು 3 ಮಾತ್ರ, ಸಿ 1 ಮತ್ತು 3 ಮಾತ್ರ, ಡಿ 3 ಹೇಳಿಕೆಗಳು ಕೂಡ. ಸರಿಯಾದ ಉತ್ತರ ಸಿ 1 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿ ಇವೆ. ಹೇಗೆ ಇದು? ಇದರ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ ನೋಡೋಣ ಯಾವ ಥರ ಇರುತ್ತೆ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಅಂತ ಹೇಳ್ತಾರೆ. ಇದು ಯುನೈಟೆಡ್ ನೇಷನ್ಸ್ನ ಪ್ರಮುಖ ನ್ಯಾಯಾಂಗ ಅಂಗವಾಗಿದೆ. ಇದನ್ನು ಜೂನ್ 1945ರಲ್ಲಿ ಯುನೈಟೆಡ್ ನೇಷನ್ಸ್ ಚಾರ್ಟರ್ ಮೂಲಕ ಸ್ಥಾಪಿಸಲಾಯಿತು. ಹಾಗಾಗಿ ಹೇಳಿಕೆ 1 ಕರೆಕ್ಟು. ಮತ್ತು ಏಪ್ರಿಲ್ 1946ರಲ್ಲಿ ಇದು ಕೆಲಸವನ್ನು ಪ್ರಾರಂಭ ಮಾಡ್ತು. ಈ ಕೋರ್ಟ್ನ ಕಚೇರಿ ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿ ಶಾಂತಿ ಅರಮನೆ, ಪೀಸ್ ಪ್ಯಾಲೇಸ್ನಲ್ಲಿ ಇದು ಇದೆ. ಹಾಗಾಗಿ ಹೇಳಿಕೆ 3 ಕೂಡ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ, ರಾಷ್ಟ್ರವ್ಯಾಪಿ ನದಿ ಸಾಕಾಣೆ ಕಾರ್ಯಕ್ರಮವನ್ನು ಯಾವ ವಿಶೇಷ ಚಟುವಟಿಕೆಯಾಗಿ ಪರಿಚಯಿಸಲಾಗಿದೆ? ಇದು ಸಿಂಪಲ್ ಕ್ವಶನ್. ಇದರಲ್ಲಿ ಹೇಳಿಕೆಗಳಿಲ್ಲ, ನೀವು ನೇರವಾಗಿ ಆಯ್ಕೆ ಮಾಡ್ಬೋದು. ಎ ಪ್ರಧಾನಮಂತ್ರಿ ಕಿಸಾನ್ ಸಂಪದ ಯೋಜನೆ, ಬಿ ಸುಸ್ಥಿರ ಕೃಷಿಗಾಗಿ ರಾಷ್ಟ್ರೀಯ ಮಿಷನ್, ಸಿ ಗಂಗಾ ಸ್ವಚ್ಛತೆಗಾಗಿ ರಾಷ್ಟ್ರೀಯ ಮಿಷನ್, ಡಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಸರಿಯಾದ ಆಯ್ಕೆ ಡಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ರಾಷ್ಟ್ರವ್ಯಾಪಿ ನದಿ ರಾಂಚಿಂಗ್ ಕಾರ್ಯಕ್ರಮವನ್ನು ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಪ್ರಾರಂಭ ಮಾಡಲಾಯಿತು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ PMMSY ಅಂತ ಇದು ಹೇಳಲಾಗುತ್ತೆ, ಶಾರ್ಟ್ ಫಾರ್ಮ್. ಈ ಯೋಜನೆ ಅಡಿಯಲ್ಲಿ ವಿಶೇಷ ಚಟುವಟಿಕೆಯಾಗಿ ನದಿ ಸಾಕಾಣೆ ಕಾರ್ಯಕ್ರಮವನ್ನು ಪರಿಚಯಿಸಲಾಗಿದೆ. ಇದು ಮೀನು ಉತ್ಪಾದನೆಯನ್ನು ವಿಸ್ತರಿಸುವ, ತೀವ್ರಗೊಳಿಸುವ ಮತ್ತು ವೈವಿಧ್ಯಗೊಳಿಸ್ತಕ್ಕಂತಹ ಮತ್ತು ಆ ಮೂಲಕ ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂತಹ ಗುರಿಯನ್ನು ಹೊಂದಿದೆ. ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ ಇದು ಹೈದರಾಬಾದ್ನಲ್ಲಿದೆ. ಇದು PMMSY ಕೇಂದ್ರ ಘಟಕದ ಅಡಿಯಲ್ಲಿ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಭಾರತದ ಚುನಾವಣಾ ಆಯೋಗವು ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳಿಗೆ ವೆಚ್ಚದ ಮಿತಿಯನ್ನು ಹೆಚ್ಚಿಸಿದೆ. ಹೇಳಿಕೆ 2, ಎಲ್ಲ ಅಭ್ಯರ್ಥಿಗಳು ಚುನಾವಣೆಗಳು ಪೂರ್ಣಗೊಂಡ 90 ದಿನಗಳ ಒಳಗೆ ತಮ್ಮ ವೆಚ್ಚದ ಹೇಳಿಕೆಗಳನ್ನು ಅಥವಾ ಸ್ಟೇಟ್ಮೆಂಟ್ಸ್ಗಳನ್ನು ಭಾರತದ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನುವಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ 1 ಮಾತ್ರ, ಕೋಡ್ ಬಿ 2 ಮಾತ್ರ, ಸಿ
ಎರಡೂ ಹೇಳಿಕೆಗಳು ಸರಿ ಇವೆ. ಡಿ, ಎರಡೂ ಹೇಳಿಕೆಗಳು ಸರಿಯಿಲ್ಲ. ಈ ಪ್ರಶ್ನೆಗೆ ಉತ್ತರ ಕೋಡ್ ಎ, ಹೇಳಿಕೆ 1 ಮಾತ್ರ ಸರಿಯಿದೆ. ಭಾರತದ ಚುನಾವಣಾ ಆಯೋಗ ಚುನಾವಣೆಯಲ್ಲಿ ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಚುನಾವಣಾ ವೆಚ್ಚದ ಮಿತಿಯನ್ನು ಹೆಚ್ಚಿಸಿದೆ. ಏನು ಬದಲಾವಣೆಗಳಾಗಿದೆ ಅಂತ ಹೇಳಿದ್ರೆ, ಚುನಾವಣಾ ಕ್ಷೇತ್ರಗಳ ಅಭ್ಯರ್ಥಿಗಳ ವೆಚ್ಚದ ಮಿತಿಯನ್ನು 50 ಲಕ್ಷ ರೂಪಾಯಿಯಿಂದ 70 ಲಕ್ಷ ರೂಪಾಯಿಗಳಿಗೆ, ಕೆಲವು ರಾಜ್ಯಗಳನ್ನು ಅವಲಂಬಿಸಿ ಅಥವಾ ಆಧರಿಸಿ 70 ಲಕ್ಷ ರೂಪಾಯಿಯಿಂದ 95 ಲಕ್ಷ ರೂಪಾಯಿಗೆ ಹೆಚ್ಚಿಗೆ ಮಾಡಲಾಗಿದೆ. ಮತ್ತು ಅಸೆಂಬ್ಲಿ ಕ್ಷೇತ್ರಗಳ ವೆಚ್ಚದ ಮಿತಿಯನ್ನು 20 ಲಕ್ಷದಿಂದ 28 ಲಕ್ಷಕ್ಕೆ ಮತ್ತು ಕೆಲವು ರಾಜ್ಯಗಳಲ್ಲಿ 40 ಲಕ್ಷಕ್ಕೆ 20ರಿಂದ 40 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಈ 40 ಲಕ್ಷದ ವರ್ಧಿತ ಮೊತ್ತ ಏನಿದೆ, ಇದು ಉತ್ತರ ಪ್ರದೇಶ, ಉತ್ತರಾಖಂಡ, ಪಂಜಾಬ್ ಮತ್ತು ಗೋವಾಕ್ಕೆ 28 ಲಕ್ಷ, ಗೋವಾ ಮತ್ತು ಮಣಿಪುರಕ್ಕೆ 28 ಲಕ್ಷ ಅನ್ವಯವಾಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ ಈ ಮಾಹಿತಿಯನ್ನು. 40 ಲಕ್ಷ ಹೆಚ್ಚು ಮಾಡಿರುವಂಥದ್ದು ಉತ್ತರ ಪ್ರದೇಶ, ಉತ್ತರಾಖಂಡ ಮತ್ತು ಪಂಜಾಬ್ ರಾಜ್ಯಗಳಿಗೆ. ಗೋವಾ ಮತ್ತು ಮಣಿಪುರಕ್ಕೆ 28 ಲಕ್ಷದ ಮಿತಿಯನ್ನು ಹೆಚ್ಚಿಸಲಾಗಿದೆ, 28 ಲಕ್ಷದವರೆಗೆ. ಈ ಚುನಾವಣಾ ವೆಚ್ಚದ ಮಿತಿಯ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಬೇಕಂತ ಹೇಳಿದ್ರೆ, ಪ್ರಜಾಪ್ರತಿನಿಧಿ ಕಾಯ್ದೆ, ರೆಪ್ರೆಸೆಂಟೇಟಿವ್ಸ್ ಆಫ್ ಪೀಪಲ್ ಆ್ಯಕ್ಟ್ ಅಂತ ಏನಿದೆ 1951ರ ಈ ಕಾಯ್ದೆ, ಈ ಕಾಯ್ದೆಯ ಸೆಕ್ಷನ್ 77ರ ಅಡಿಯಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ಯಾರು ಚುನಾವಣೆಗೆ ನಿಲ್ತಾರೆ ಅವರು ನಾಮನಿರ್ದೇಶನಗೊಂಡ ದಿನಾಂಕದಿಂದ, ಅವರು ನಾಮಿನೇಷನ್ ಫೈಲ್ ಮಾಡಿದ ದಿನಾಂಕದಿಂದ ಫಲಿತಾಂಶದ ಘೋಷಣೆಯ ದಿನಾಂಕದವರೆಗೆ, ಯಾವತ್ತು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಆ ದಿನಾಂಕದವರೆಗೆ ಮಾಡಿರ್ತಕ್ಕಂತಹ ಎಲ್ಲ ಖರ್ಚು ವೆಚ್ಚಗಳ ಸರಿಯಾದ ಮಾಹಿತಿಯನ್ನು ಇಟ್ಕೊಂಡಿರಬೇಕು. ಮತ್ತು ಆ ಮಾಹಿತಿಯನ್ನು ಚುನಾವಣೆಗಳು ಮುಗಿದ 30 ದಿನಗಳ ಒಳಗೆ ತಮ್ಮ ವೆಚ್ಚದ ಹೇಳಿಕೆಗಳನ್ನು ಎಲೆಕ್ಷನ್ ಕಮಿಷನ್ಗೆ ಸ್ಟೇಟ್ಮೆಂಟನ್ನು ನೀಡಬೇಕಾಗತ್ತೆ. ಸೊ ಹೇಳಿಕೆ 90 ದಿನ ಅಂತೇನು ಹೇಳ್ತಾ ಇದೆ ಎರಡನೇ ಹೇಳಿಕೆ, ಅದು ತಪ್ಪು. 30 ದಿನಗಳ ಒಳಗೆ, ಚುನಾವಣೆಗಳು ಮುಗಿದ 30 ದಿನಗಳ ಒಳಗೆ ಅದನ್ನು ಸಲ್ಲಿಸಬೇಕು. ತಪ್ಪಾದ ಮಾಹಿತಿ ಅಥವಾ ಅಕೌಂಟ್ಸನ್ನು ಅಥವಾ ಮಿತಿ ಮೀರಿದ ಖರ್ಚನ್ನು ಈ ಕಾಯ್ದೆಯ ಸೆಕ್ಷನ್ 10 ಕ್ಲಾಸ್ ಎ ಅಡಿಯಲ್ಲಿ 3 ವರ್ಷಗಳವರೆಗೆ ಈ ಅಭ್ಯರ್ಥಿಯನ್ನು ಚುನಾವಣೆಗೆ ಅನರ್ಹಗೊಳಿಸ್ತಕ್ಕಂಥ ಒಂದು ಅಧಿಕಾರವನ್ನು ಎಲೆಕ್ಷನ್ ಕಮಿಷನ್ ಹೊಂದಿದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಅಂತ ಹೇಳ್ತೀವಿ, ಇದರ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದನ್ನು ವನ್ಯಜೀವಿ ರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ರಚಿಸಲಾಗಿದೆ. ಹೇಳಿಕೆ 2, ಇದನ್ನು ಪರಿಸರ ಮತ್ತು ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಗಿದೆ. ಹೇಳಿಕೆ 3, ಇದು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳನ್ನು ಹೊರತುಪಡಿಸಿ ಹುಲಿ ಸಂರಕ್ಷಣಾ ಪ್ರದೇಶಗಳಲ್ಲಿ ಹುಲಿ ಸಂರಕ್ಷಣೆಗಾಗಿ ತೆಗೆದುಕೊಳ್ಳಬೇಕಾದ ಮಾನದಂಡಗಳು ಮತ್ತು ಮಾರ್ಗಸೂಚಿಗಳನ್ನು ಇದು ನೀಡುತ್ತೆ. ಈ 3 ಹೇಳಿಕೆಗಳನ್ನು ಕೆಳಗೆ ಕೊಟ್ಟಿರ್ತಕ್ಕಂತಹ 4 ಕೋಡ್ಗಳ ಮೂಲಕ ನೀವು ಪರಿಗಣಿಸಬೇಕು. ಅಂದರೆ ಯಾವುದು ಸರಿಯಾಗಿದೆ ಅದನ್ನು ಆಯ್ಕೆ ಮಾಡಬೇಕು. ಕೋಡ್ 1 ಏನು ಹೇಳುತ್ತೆ, ಎ ಏನು ಹೇಳುತ್ತೆ ಅಂತ ಹೇಳಿದ್ರೆ 1 ಮತ್ತು 2ನೇ ಹೇಳಿಕೆಗಳು ಮಾತ್ರ ಸರಿಗಿದೆ. ಕೋಡ್ ಬಿ ಏನು ಹೇಳುತ್ತೆ ಅಂತ ಹೇಳಿದ್ರೆ 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಗಿದೆ. ಕೋಡ್ ಸಿ ಏನು ಹೇಳುತ್ತೆ ಅಂತ ಹೇಳಿದ್ರೆ 1 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಿದೆ. ಡಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮೇಲಿನ 3 ಹೇಳಿಕೆಗಳು ಕೂಡ ಸರಿ ಇವೆ. ಇದರಲ್ಲಿ ಯಾವ ಹೇಳಿಕೆ ಸರಿಗಿದೆ ನೀವು ಆಯ್ಕೆ ಮಾಡಬೇಕು. ಸರಿಯಾದ ಕೋಡ್ ಮೇಲಿನ 3 ಹೇಳಿಕೆಗಳು ಕೂಡ ಸರಿ ಇವೆ. ಈ ಅಳಿವಿನಂಚಿನಲ್ಲಿರುವ ಹುಲಿಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಪ್ರಾಜೆಕ್ಟ್ ಟೈಗರ್ ಯೋಜನೆಯನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯನ್ನು ರಾಷ್ಟ್ರೀಯ ಹುಲಿ
ಸಂರಕ್ಷಣಾ ಪ್ರಾಧಿಕಾರದ ರಚನೆಗಾಗಿ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಏನಿದೆ ಅದನ್ನು ಆ ಕಾಯ್ದೆಗೆ 2006ರಲ್ಲಿ ತಿದ್ದುಪಡಿಯನ್ನು ತರುವ ಮೂಲಕ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಪರಿಸರ ಮತ್ತು ಅರಣ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸ್ಥಾಪಿಸಲಾಯಿತು. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವನ್ನು ಪರಿಸರ ಮತ್ತು ಅರಣ್ಯ ಸಂರಕ್ಷಣಾ ಸಚಿವರ ಅಡಿಯಲ್ಲಿ ಅಂದರೆ ಆ ಸಚಿವಾಲಯದ ಅಡಿಯಲ್ಲೇ ಸ್ಥಾಪಿಸಲಾಯಿತು. ಈ ವನ್ಯಜೀವಿ ಸಂರಕ್ಷಣೆ ಮತ್ತು ಬುಡಕಟ್ಟು ಜನಾಂಗದವರ ಕಲ್ಯಾಣದಲ್ಲಿ ಅರ್ಹತೆ ಮತ್ತು ಅನುಭವವನ್ನು ಹೊಂದಿರತಕ್ಕಂಥ 8 ತಜ್ಞರು ಅಥವಾ ವೃತ್ತಿಪರರನ್ನು ಈ ಪ್ರಾಧಿಕಾರ ಹೊಂದಿರುತ್ತೆ. 3 ಸಂಸತ್ತಿನ ಸದಸ್ಯರನ್ನು ಹೊರತುಪಡಿಸಿ 2 ಹೌಸ್ ಆಫ್ ದ ಪೀಪಲ್ ಮತ್ತು 1 ರಾಜ್ಯಗಳ ಕೌನ್ಸಿಲ್ನಿಂದ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಈ ಒಂದು ಪ್ರಾಧಿಕಾರಕ್ಕೆ. ಈ ಪ್ರಾಧಿಕಾರವು ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳ ಹೊರತಾಗಿ ಹುಲಿ ಸಂರಕ್ಷಣಾ ಪ್ರದೇಶಗಳ ರೂಢಿಗತ ಮಾನದಂಡಗಳನ್ನು ಮತ್ತು ಮಾರ್ಗಸೂಚಿಗಳನ್ನು ರೂಪಿಸುತ್ತೆ. ಇದು ಭವಿಷ್ಯದ ಸಂರಕ್ಷಣಾ ಯೋಜನೆ, ಹುಲಿ ಎಷ್ಟಿವೆ ಅಂತಕ್ಕಂಥ ಒಂದು ಅಂದಾಜು ಅಥವಾ ಅವುಗಳ ರೋಗ ಕಣ್ಗಾವಲು ಮಾಡುವಂಥದ್ದು, ಮರಣ ಸಮೀಕ್ಷೆ ನಡೆಸುವಂಥದ್ದು, ಗಸ್ತು ತಿರುಗುವಿಕೆ, ಅಹಿತಕರ ಘಟನೆಗಳನ್ನು ವರದಿ ಮಾಡ್ತಕ್ಕಂಥದ್ದು, ಈ ಎಲ್ಲದನ್ನು ಗಮನದಲ್ಲಿಟ್ಕೊಂಡು ಮಾರ್ಗಸೂಚಿ ಮತ್ತು ಅಂಶಗಳನ್ನು ರೂಪಿಸಬೇಕು ಮತ್ತು ಆ ಮೂಲಕ ಕ್ರಮವನ್ನು ತೆಗೆದುಕೊಳ್ತಕ್ಕಂತಹ ಜವಾಬ್ದಾರಿಯನ್ನು ಕೂಡ ಇದು ಹೊಂದಿದೆ. ಮುಂದಿನ ಪ್ರಶ್ನೆ, PM ಕೇರ್ಸ್ ಫಂಡ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫ್ರೆಂಡ್ಸ್, ಈ PM ಕೇರ್ಸ್ ಬಗ್ಗೆ ತುಂಬ ಚರ್ಚೆಗಳನ್ನು, ಅವಹೇಳನಗಳನ್ನು ನೀವು ಕೇಳಿಸ್ಕೊಂಡಿರ್ತೀರ, ಟೀಸ್ ಮಾಡುವಂಥದ್ದನ್ನು ಕೇಳಿಸ್ಕೊಂಡಿರ್ತೀರ. ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇರುತ್ತೆ. ನೋಡೋಣ ಈ ಹೇಳಿಕೆಗಳಲ್ಲಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ. ನಾನು ಆನ್ಸರ್ ಹೇಳೋದಕ್ಕಿಂತ ಮುಂಚೆ ನೀವು ಕೇಳಿಸ್ಕೊಂಡಿರೋವಂಥದ್ರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳಿದೆ ನೀವು ನೋಡ್ಬೋದು. ಹೇಳಿಕೆ 1 ಏನು ಹೇಳುತ್ತೆ? ಇದು ಭಾರತ ಸಂವಿಧಾನದ 12ನೇ ವಿಧಿಯ ರಾಜ್ಯ ನಿಧಿಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. PM ಕೇರ್ಸ್ ಫಂಡನ್ನು ಭಾರತ ಸಂವಿಧಾನದ 12ನೇ ಆರ್ಟಿಕಲ್ನ ರಾಜ್ಯ ನಿಧಿಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಹೇಳಿಕೆ 2, ನಿಧಿಯು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತ ಕೊಡುಗೆಗಳನ್ನು ಒಳಗೊಂಡಿದೆ. ಹೇಳಿಕೆ 3, ನಿಧಿಗೆ ನೀಡುವ ದೇಣಿಗೆಗಳು ಆದಾಯ ತೆರಿಗೆ ಕಾಯ್ದೆಯಡಿ ವಿನಾಯಿತಿಗೆ ಅರ್ಹತೆ ಪಡೆಯುತ್ತವೆ, ಆದರೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆಯ ಅರ್ಹತೆಯನ್ನು ಪಡೆಯುವುದಿಲ್ಲ. ಈ ಮೇಲೆ ನೀಡಿರುವ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ 1 ಮತ್ತು 2ನೇ ಹೇಳಿಕೆಗಳು ಮಾತ್ರ ಸರಿಯಿದೆ. ಕೋಡ್ ಬಿ 2ನೇ ಹೇಳಿಕೆ ಮಾತ್ರ ಸರಿಯಿದೆ. ಕೋಡ್ ಸಿ 3ನೇ ಹೇಳಿಕೆ ಮಾತ್ರ ಸರಿಯಿದೆ. ಕೋಡ್ ಡಿ 1, 2 ಮತ್ತು 3 ಅಂದರೆ 3 ಹೇಳಿಕೆಗಳು ಸರಿಗಿವೆ. ಸರಿಯಾದ ಉತ್ತರ ಬಿ 2ನೇ ಹೇಳಿಕೆ ಮಾತ್ರ ಸರಿಯಿದೆ. ಯಾಕೆ ಹೇಳಿಕೆ 2 ಮಾತ್ರ ಸರಿಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ PM ಕೇರ್ಸ್ ನಿಧಿಯನ್ನು ಭಾರತ ಸಂವಿಧಾನದ 12ನೇ ವಿಧಿಯ ಅಡಿಯಲ್ಲಿ ದಿ ಸ್ಟೇಟ್ ಅಂತ ಘೋಷಿಸಬೇಕು ಅಂತ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸೊ ಅಲ್ಲಿ ರಾಜ್ಯ ನಿಧಿ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅನ್ನೋದು ಸುಳ್ಳು. ಇತ್ತೀಚೆಗೆ ಅದರ ಬಗ್ಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಮಾರ್ಚ್ 2020ರಲ್ಲಿ ಇದನ್ನು ಸಾರ್ವಜನಿಕ ಚಾರಿಟಬಲ್ ಟ್ರಸ್ಟ್ ಆಗಿ ನೋಂದಾಯಿಸಲಾಯಿತು ಅಥವಾ ಸ್ಥಾಪಿಸಲಾಯಿತು. ಉದ್ದೇಶ ಏನಿತ್ತು ನಿಮಗೆ ಗೊತ್ತೇ ಇದೆ. ಕೋವಿಡ್ನಿಂದಾಗಿ ಉಂಟಾದ ಪರಿಸ್ಥಿತಿ, ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಇತರೆ ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ, ವಿಪತ್ತು ಅಥವಾ ಸಂಕಷ್ಟಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಪರಿಹಾರ ಅಥವಾ ಸಹಾಯವನ್ನು ನೀಡುವಂಥದ್ದು ಇದರ ಉದ್ದೇಶ ಆಗಿತ್ತು. ಆ ಸಹಾಯವನ್ನು ನೀಡುವಂಥದ್ದು ಅಥವಾ ಸಹಾಯ ಮಾಡಲಿಕ್ಕೆ ಬೆಂಬಲವನ್ನು ನೀಡುವಂಥದ್ದು ನೈಸರ್ಗಿಕ ಅಂದರೆ ಎನ್ವೈರ್ನಮೆಂಟಲ್ ಏನು ಹಜಾರ್ಡ್ಸ್ ಆಗುತ್ತೆ ಆವಾಗ ಆರೋಗ್ಯ ಅಥವಾ ಔಷಧೀಯ ಸೌಲಭ್ಯಗಳ ಸೃಷ್ಟಿ ಅಥವಾ ಉನ್ನತೀಕರಣಕ್ಕಾಗಿ
ಸಂಬಂಧಿಸಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತಹ ಗುರಿಯೊಂದಿಗೆ ಅಥವಾ ಉದ್ದೇಶದೊಂದಿಗೆ ಇದನ್ನು ಪ್ರಾರಂಭ ಮಾಡಲಾಯಿತು. ಹಣಕಾಸಿನ ನೆರವು ನೀಡಲು ಹಣದ ಪಾವತಿಗಳ ಅನುದಾನವನ್ನು ಒದಗಿಸುವಂಥದ್ದು ಅಥವಾ ಪೀಡಿತ ಜನಸಂಖ್ಯೆಗೆ ಟ್ರಸ್ಟಿಗಳ ಮಂಡಳಿಯಿಂದ ಅಗತ್ಯವೆಂದು ಪರಿಗಣಿಸಬಹುದಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಇದನ್ನು ರೂಪಿಸಲಾಯಿತು ಅಥವಾ ರಚಿಸಲಾಯಿತು. ಯಾವುದೇ ಇತರ ಚಟುವಟಿಕೆಗಳನ್ನು ಕೈಗೊಳ್ಳಲು ಇದು ಮೇಲೆ ಹೇಳಿದಂಥದ್ದು ಅಂದರೆ ಈ ಮುಂಚೆ ಹೇಳಿದಂತಹ ವಿಷಯಗಳಿಗೆ ಹೊಂದಿಕೆಯಾಗದ ವಿಷಯಗಳನ್ನು ಇದು ಪರಿಗಣಿಸಲ್ಲ. ಈ ಪಿ ಎಮ್ ಕೇರ್ಸ್ ಫಂಡಲ್ಲಿ ಯಾವ ರೀತಿ ರಚನೆ ಮಾಡಲಾಗಿದೆ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು ಪಿ ಎಮ್ ಕೇರ್ಸ್ ನಿಧಿಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಮತ್ತು ರಕ್ಷಣಾ ಸಚಿವರು, ಗೃಹ ವ್ಯವಹಾರಗಳ ಸಚಿವರು ಮತ್ತು ಹಣಕಾಸು ಸಚಿವರು ಭಾರತ ಸರ್ಕಾರದ ಈ ನಿಧಿಯ ಪದನಿಮಿತ್ತ ಟ್ರಸ್ಟಿಗಳಾಗಿರ್ತಾರೆ. ಟ್ರಸ್ಟಿಗಳ ಮಂಡಳಿಯ ಅಧ್ಯಕ್ಷರು 3 ಟ್ರಸ್ಟಿಗಳನ್ನು ಮಂಡಳಿಗೆ ನಾಮನಿರ್ದೇಶನ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾರೆ. ಅವರು ಸಂಶೋಧನೆ, ಆರೋಗ್ಯ ವಿಜ್ಞಾನ, ಸಮಾಜ ಕಾರ್ಯ, ಕಾನೂನು, ಸಾರ್ವಜನಿಕ ಆಡಳಿತ ಮತ್ತು ಲೋಕೋಪಕಾರ ಕ್ಷೇತ್ರಗಳಲ್ಲಿ ಪ್ರಖ್ಯಾತ ವ್ಯಕ್ತಿಗಳಾಗಿರಬೇಕು. ಆ ಥರ ನಾಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳನ್ನ ಅವರು ನಾಮಿನೇಟ್ ಮಾಡಬೇಕು. ಟ್ರಸ್ಟಿಯಾಗಿ ನೇಮಕಗೊಂಡ ಯಾವುದೇ ವ್ಯಕ್ತಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಮತ್ತು ಆ ಸಾಮರ್ಥ್ಯದ ಮೂಲಕ ಕಾರ್ಯನಿರ್ವಹಿಸುವಂತಹ ವ್ಯಕ್ತಿಯಾಗಿರಬೇಕು. ಇನ್ನು ಈ ಟ್ರಸ್ಟ್ಗೆ ಧನ ಸಹಾಯ ಹೇಗೆ ಅನ್ನೋದ್ರ ಬಗ್ಗೆ 3ನೇ ಹೇಳಿಕೆ ಕೆಲವು ಮಾಹಿತಿಯನ್ನು ನೀಡುತ್ತೆ. ಆ ಹೇಳಿಕೆ ಯಾಕೆ ತಪ್ಪು ಅನ್ನೋದಾದರೆ, ನಿಧಿಯು ಸಂಪೂರ್ಣವಾಗಿ ವ್ಯಕ್ತಿಗಳು, ಸಂಸ್ಥೆಗಳಿಂದ, ವ್ಯಕ್ತಿ ಇರ್ಬೋದು, ಇಂಡಿವಿಜುವಲ್ ಪರ್ಸನ್ ಇರ್ಬೋದು ಅಥವಾ ಕಾರ್ಪೊರೇಟ್ ಆಫೀಸ್ಗಳಿರ್ಬೋದು, ಇವುಗಳು ಸ್ವಯಂ ಪ್ರೇರಿತ ಕೊಡುಗೆಗಳನ್ನು ಕೊಟ್ಟಿರ್ತವೆ ಮತ್ತು ಅವು ಯಾವ ಅರ್ಹತೆ ಅಂದರೆ ವಿನಾಯಿತಿಯ ಅರ್ಹತೆಯನ್ನು ಪಡೆದಿರಲ್ಲ. ಇಲ್ಲಿ ವಿನಾಯಿತಿಯ ಬಗ್ಗೆ ಹೇಳಲಾಗಿದೆ 3ನೇ ಹೇಳಿಕೆಯಲ್ಲಿ. ಯಾವುದೇ ವಿನಾಯಿತಿಯನ್ನು ಯಾರಿಗೂ ಈ ಪಿ ಎಮ್ ಕೇರ್ಸ್ ಫಂಡ್ಗೆ ನೀಡ್ತಕ್ಕಂಥ ಹಣಕ್ಕೆ ಯಾವುದೇ ವಿನಾಯಿತಿ ಇಲ್ಲ. ಮುಂದಿನ ಪ್ರಶ್ನೆ, ಗುರುನಾನಕ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಅವರು ಸಿಖ್ ಧರ್ಮದ ಸ್ಥಾಪಕರಾಗಿದ್ದರು. ಹೇಳಿಕೆ 2, ಅವರು 10 ಸಿಖ್ ಗುರುಗಳಲ್ಲಿ ಮೊದಲಿಗರು. ಹೇಳಿಕೆ 3, ಅವರ ಜನ್ಮದಿನವನ್ನು ವಿಶ್ವದಾದ್ಯಂತ ವಿಶ್ವ ಪಾದಾಚಾರಿ ದಿನ ಎಂದು ಆಚರಿಸಲಾಗುತ್ತದೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ 1 ಮತ್ತು 2ನೇ ಹೇಳಿಕೆ ಮಾತ್ರ ಸರಿಗಿದೆ. ಕೋಡ್ ಬಿ 2 ಮತ್ತು 3ನೇ ಹೇಳಿಕೆ ಮಾತ್ರ ಸರಿಯಾಗಿವೆ. ಕೋಡ್ ಸಿ 1 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಗಿವೆ. ಡಿ ಈ ಮೇಲಿನ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಸರಿಯಾದ ಕೋಡ್ ಯಾವುದಂತ ಹೇಳಿದ್ರೆ, ಕೋಡ್ ಎ 1ನೇ ಮತ್ತು 2ನೇ ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಪಂಜಾಬ್ ಪೊಲೀಸರು ಇತ್ತೀಚೆಗೆ ಸಿಖ್ ಧರ್ಮದ ಸಂಸ್ಥಾಪಕ ಗುರುನಾನಕ್ ದೇವ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಗುರುಪುರಬ್ ಅಂತಕ್ಕಂತಹ ವಿಶ್ವ ಪಾದಾಚರಿ ದಿನ ಅಂತ ಘೋಷಿಸಬೇಕು ಅಂತ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಅಂದರೆ ಇನ್ನು ಅದು ಪ್ರಪೋಸಲ್. ಸೊ ಆಲ್ರೆಡಿ ಆಚರಣೆ ಮಾಡ್ತಾ ಇದೆ ಅಂತ ಹೇಳಿಕೆ 3 ಏನು ಹೇಳಲಾಗಿದೆ. ಹಾಗಾಗಿ ಹೇಳಿಕೆ 3 ತಪ್ಪು. ಇನ್ನೂ ಆಚರಣೆ ಪ್ರಾರಂಭವಾಗಿಲ್ಲ. ಬಟ್ ಆ ಥರ ವಿಶ್ವ ಪಾದಾಚಾರಿ ದಿನ ಅಂತ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಪ್ರಪೋಸಲನ್ನು ಪಂಜಾಬ್ ಪೊಲೀಸರು ನೀಡಿರತಕ್ಕಂಥದ್ದು, ಪ್ರಸ್ತಾಪಿಸಿರುವಂಥದ್ದು ನಿಜ. ಈ ನಿಟ್ಟಿನಲ್ಲಿ ಲಿಖಿತ ಪ್ರಸ್ತಾವನೆಯನ್ನು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯಕ್ಕೆ ಅವರು ಕಳಿಸಿದ್ದಾರೆ. ಈ ವರ್ಷ ಗುರುನಾನಕ್ ಅವರ 552ನೇ ಗುರುಪುರಬ್ ಅನ್ನು ನವೆಂಬರ್ 19ರಂದು ಆಚರಣೆ ಮಾಡಲಾಗುತ್ತೆ. ಅವರು ಸಿಖ್ ಧರ್ಮದ ಸ್ಥಾಪಕರು ಮತ್ತು 10 ಸಿಖ್ ಗುರುಗಳಲ್ಲಿ ಮೊದಲಿಗರು ಅಂತಕ್ಕಂಥ ಹೇಳಿಕೆ ನಿಜ. ಅವರ ಜನ್ಮ ದಿನವನ್ನು ವಿಶ್ವದಾದ್ಯಂತ ಗುರುನಾನಕ್ ಗುರುಪುರಬ್ ಎಂದು
ಕಟಕ್ ಪೂರ್ಣಾಷ್ಟಮಿ ಎಂದು ಅಂದರೆ ಕಟಕ್ ಹುಣ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಕಬ್ಬಿನ ಕೃಷಿಯಲ್ಲಿ ಪ್ರಸ್ತುತ ಪ್ರವೃತ್ತಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕಬ್ಬು ಬೆಳೆಯುವ ನಮ್ಮ ಪದ್ಧತಿ ಏನಿದೆ ಅದನ್ನು ಉಲ್ಲೇಖಿಸಿ. ಕೆಲವು ವೈಜ್ಞಾನಿಕ ತಳಿಗಳ ಇಂಟ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ 4 ಹೇಳಿಕೆಗಳಿವೆ. ಆ ಹೇಳಿಕೆಗಳನ್ನು ನೀವು ಪರಿಗಣಿಸಬೇಕು. ಈ ಪ್ರಶ್ನೆ ಸ್ವಲ್ಪ ನಿಮಗೆ ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ಬೋದು, ಯಾಕೆಂದರೆ ಕೆಲವೊಂದು ಹೊಸ ಪದಗಳು ನಿಮಗೆ ಇದರಲ್ಲಿ ಬರ್ತವೆ. ಹಾಗಾಗಿ ಗಮನವಿಟ್ಟು ಕೇಳಿ. ಹೇಳಿಕೆ 1, ಬಡ್ ಚಿಪ್ ಸೆಟ್ಲಿಂಗ್ಗಳನ್ನು ನರ್ಸರಿಯಲ್ಲಿ ಬೆಳೆಸಿದಾಗ ಮತ್ತು ಮುಖ್ಯ ಹೊಲದಲ್ಲಿ ಕಸಿ ಮಾಡಿದಾಗ ಬೀಜದ ವಸ್ತುಗಳಲ್ಲಿ ಗಣನೀಯ ಉಳಿತಾಯವನ್ನು ಮಾಡಲಾಗುತ್ತೆ. ಹೇಳಿಕೆ 2, ಸೆಟ್ಗಳ ನೇರ ನೆಡುವಿಕೆಯನ್ನು ಅಂದರೆ ನೆಟ್ಟಾಗ ಮಾಡಿದಾಗ ಮೊಳಕೆ ಒಡೆಯುವಿಕೆಯು ಶೇಕಡಾವಾರು ಏಕ ಬಡ್ ಸೆಟ್ಗಳೊಂದಿಗೆ ಹೆಚ್ಚು ಮೊಗ್ಗುಗಳನ್ನು ಹೊಂದಿರುವ ಸೆಟ್ಗಳಿಗೆ ಹೋಲಿಸಿದರೆ ಉತ್ತಮವಾಗಿರುತ್ತದೆ. ಹೇಳಿಕೆ 3, ಸೆಟ್ಗಳನ್ನು ನೇರವಾಗಿ ನೆಟ್ಟಾಗ ಕೆಟ್ಟ ಹವಾಮಾನ ಪರಿಸ್ಥಿತಿಗಳು ಮೇಲುಗೈ ಸಾಧಿಸಿದರೆ ದೊಡ್ಡ ಸೆಟ್ಗಳಿಗೆ ಹೋಲಿಸಿದರೆ ಏಕಬಡ್ ಸೆಟ್ಗಳು ಉತ್ತಮ ಬದುಕು ಉಳಿಯುವಿಕೆಯ ಅವಕಾಶವನ್ನು ಹೊಂದಿರುತ್ತವೆ. ಹೇಳಿಕೆ 4, ಟಿಶ್ಯೂ ಕಲ್ಚರ್ನಿಂದ ತಯಾರಿಸಿದ ಸಸಿಗಳನ್ನು ಬಳಸಿ ಕಬ್ಬು ಬೆಳೆಯಬಹುದು. ಈ ಮೇಲೆ ನೀಡಿರುವ ಹೇಳಿಕೆಗಳನ್ನು ಅಥವಾ ಹೇಳಿಕೆಗಳು ಯಾವುವು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ 1 ಮತ್ತು 2ನೇ ಹೇಳಿಕೆ ಮಾತ್ರ ಸರಿಯಾಗಿದೆ. ಕೋಡ್ ಬಿ 3ನೇ ಹೇಳಿಕೆ ಮಾತ್ರ ಸರಿಯಿದೆ. ಕೋಡ್ ಸಿ 1 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿಯಿವೆ. ಕೋಡ್ ಡಿ 2, 3 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿಯಿದೆ. ಸರಿಯಾದ ಉತ್ತರ ಸಿ 1 ಮತ್ತು 4ನೇ ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಕಬ್ಬು ನಾಟಿ ಮಾಡ್ತಕ್ಕಂಥ ಸಾಂಪ್ರದಾಯಿಕ ವಿಧಾನಕ್ಕೆ ಪ್ರತಿ ಹೆಕ್ಟೇರಿಗೆ 7 ರಿಂದ 8 ಟನ್ಗಳಷ್ಟು ಬೀಜದ ಕಬ್ಬಿನ ಅಗತ್ಯವಿರುತ್ತೆ. ಕಬ್ಬು ಬೆಳೆಯುವ ನಿಮಗೆ ಗೊತ್ತೇ ಇರುತ್ತದು. ಮತ್ತು ಇದು ನಿಧಾನಗತಿಯ ಬೀಜ ಮತ್ತು ವೈವಿಧ್ಯಮಯ ಬದಲಿಗೆ ಮುಖ್ಯ ಕಾರಣ. ನಿಧಾನಗತಿಯಾಗಿ ಬೆಳವಣಿಗೆ ಆಗೋದೇ ಮುಖ್ಯ ಕಾರಣ. ಕಬ್ಬು ದೀರ್ಘಾವಧಿಯ ಬೆಳೆ ಮತ್ತು ಭಾರೀ ಜೀವರಾಶಿಯ ಉತ್ಪಾದಕಕ್ಕೆ ಸುಮಾರು 1500 ರಿಂದ 2500 ಮಿಲಿಮೀಟರ್ ನೀರು ಬೇಕಾಗುತ್ತೆ. ಭವಿಷ್ಯದಲ್ಲಿ ಮುಂದೆ ಹೆದರಿಸಬಹುದಾದಂತಹ ಸಂದರ್ಭಗಳನ್ನು ಗಮನದಲ್ಲಿಟ್ಟುಕೊಂಡು ICAR ಕಬ್ಬು ತಳಿ ಸಂಸ್ಥೆಯು ICAR-SBI ಕಬ್ಬಿನ ಕೃಷಿ ಮಾದರಿಯನ್ನು, ಆ ಸೆಟ್ಲಿಂಗನ್ನು ಟ್ರಾನ್ಸ್ಪ್ಲಾಂಟಿಂಗ್ ಟೆಕ್ನಾಲಜಿ STT ಅಂತ ಹೇಳ್ತಾರೆ. ಹಾಗಂತ ಇದು ಡೆವಲಪ್ ಮಾಡಿದೆ, ಅಭಿವೃದ್ಧಿಪಡಿಸಿದೆ. ಈ ಮಾದರಿಯ ಘಟಕಗಳನ್ನು ಪಟ್ಟಿ ಕೂಡ ಮಾಡಿದ್ದಾರೆ ಅವರು. ಇವು ಹೆಚ್ಚಿನ ಇಳುವರಿ ಮತ್ತು ಉತ್ತಮ ಗುಣಮಟ್ಟದ ಪ್ರಭೇದಗಳಾಗಿರ್ತವೆ. ಸಿಂಗಲ್ ಬಡ್ ಸೆಟ್ಗಳನ್ನು ಬಡ್ ಚಿಪ್ಗಳಿಂದ ಪಡೆದ ನೆಲೆಗಳನ್ನು ಬೆಳೆಸುವ ಮತ್ತು ನಾಟಿ ಮಾಡುವಂತಹ ವಿಧಾನ ಇರುತ್ತೆ. ಉಪಮೇಲ್ಮೈ ಹನಿ ನೀರಾವರಿ ಮತ್ತು ಫಲೀಕರಣ ಕೂಡ ಇದರಲ್ಲಿ ಮಾಡ್ಬೋದು. ಅಗಲವಾದ ಸಾಲು ನೆಡುವಿಕೆ ಕೂಡ ಸಾಧ್ಯ ಇದೆ. ಅಂತರ ಬೆಳೆ ಬೆಳೀಲಿಕ್ಕೂ ಕೂಡ ನಿಮಗೆ ಅವಕಾಶ ಇದೆ. ಕಸದ ಮಲ್ಟಿಂಗ್ ಇರ್ಬೋದು ಮತ್ತು ಯಾಂತ್ರೀಕರಣ ಎರಡೂ ಕೂಡ ಈ ಒಂದು ವಿಧಾನದಲ್ಲಿ ಸಾಧ್ಯ. ಕಬ್ಬಿನ ಏಕ ಮಗ್ಗು ಸಿಂಗಲ್ ಬಡ್ ಅಂತ ಏನು ಹೇಳ್ತೀವಿ, ಅದು ಬಡ್ ಚಿಪ್ ಸೆಟ್ಲಿಂಗ್ಗಳನ್ನು ಕಸಿ ಮಾಡೋದ್ರಿಂದ ಆರೋಗ್ಯಕರ ಸಸ್ಯಗಳು ಮತ್ತು ಉತ್ತಮ ಕ್ಷೇತ್ರದ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಬೀಜದ ಕಬ್ಬಿನ ಅಗತ್ಯವನ್ನು 80% ಕಡಿಮೆ ಮಾಡ್ಬೋದು ಅಗತ್ಯವನ್ನು. ಅಗತ್ಯ ಬಿದ್ದಾಗ ಅದು ಸಿಗಲ್ಲ ಅನ್ನೋದು ಎಷ್ಟೊಂದು ಜನರ ಪ್ರಾಬ್ಲಮ್ ಕೂಡ ಹೌದು. ಈ ಸಾಂಪ್ರದಾಯಿಕ ಸೆಟ್ ನೆಡುವಿಕೆಗೆ ಹೋಲಿಸಿದ್ರೆ ಇದು ಕಡಿಮೆ ವೆಚ್ಚದಾಯಕ. ಹೊಸ ತಳಿ ಏನು ಇವಾಗ ಕ್ರಿಯೇಟ್ ಮಾಡಿದ್ದಾರೆ, ಇದು ಕಡಿಮೆ ವೆಚ್ಚದಲ್ಲಿ ಮತ್ತು ಕಾರ್ಮಿಕರ ಅತಿ ಹೆಚ್ಚು ಬಳಕೆಯನ್ನು ಮಾಡದೆ ಕೂಡ ಸಾಧ್ಯ ಆಗುತ್ತೆ. ಇತರ ಆಯ್ಕೆಗಳು ಏನು ಇದ್ರದ್ದು ಅಂತ ಹೇಳಿದ್ರೆ ಅಂತರ ಕಸಿ STP ಅಂತ ಹೇಳ್ತಾರೆ, ಅಥವಾ ಪಾಲಿಬ್ಯಾಗ್ ಪ್ರೋ ಟ್ರೇ ನರ್ಸರಿ ಅಂತ ಹೇಳ್ತಾರೆ, ಅದರ ಮೂಲಕ ಕೂಡ ಮಾಡ್ಬೋದು.
ಅಂಗಾಂಗ ಕೃಷಿ ಅಥವಾ ಸಸ್ಯ ಪ್ರಸರಣ ಈ ನೆಲೆಗಳಲ್ಲಿ ಮೊಳಕೆಯೊಡೆಯಲು ಮತ್ತು ಬೆಳೆಯಲು ಈ ವಿಧಾನವನ್ನು ಬಳಸ್ಬೋದು. ಇದನ್ನು ಆ ನಂತರ ಹೊಲದಲ್ಲಿ ಕಸಿ ಮಾಡ್ಬೋದು. ಪ್ರೋ ನರ್ಸರಿ ಆದ ನಂತರ ಇದನ್ನು ಹೊಲದಲ್ಲಿ ಕಸಿ ಮಾಡ್ಬೋದು. ಸೊ ಮುಂದಿನ ಪ್ರಶ್ನೆ, ಸ್ವಚ್ಛ ಗಂಗಾ ರಾಷ್ಟ್ರೀಯ ಮಿಷನ್ NMCG ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದನ್ನು ಸೊಸೈಟಿಗಳ ನೋಂದಣಿ ಕಾಯ್ದೆ 1860 ಅಡಿಯಲ್ಲಿ 12ನೇ ಆಗಸ್ಟ್ 2011 ಸೊಸೈಟಿಯಾಗಿ ನೋಂದಾಯಿಸಲಾಗಿದೆ. ಹೇಳಿಕೆ 2, ಇದು 2 ಹಂತದ ನಿರ್ವಹಣಾ ರಚನೆಯನ್ನು ಹೊಂದಿದೆ ಮತ್ತು ಆಡಳಿತ ಮಂಡಳಿ ಹಾಗೂ ಕಾರ್ಯಕಾರಿ ಸಮಿತಿಯನ್ನು ಕೂಡ ಒಳಗೊಂಡಿದೆ. ಹೇಳಿಕೆ 3, NMCGಯ ಮಹಾನಿರ್ದೇಶಕರು, ಡೈರೆಕ್ಟರ್ ಜನರಲ್ ಅಂತ ಏನು ಹೇಳ್ತೀವಿ, ಅವರು ಸರ್ಕಾರದ ಹೆಚ್ಚುವರಿ ಕಾರ್ಯದರ್ಶಿಯಾಗಿದ್ದಾರೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಸರಿ ಇವೆ ಅನ್ನುವಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ A 1 ಮತ್ತು 2 ಮಾತ್ರ, ಕೋಡ್ B 2 ಮತ್ತು 3 ಮಾತ್ರ, ಕೋಡ್ C 1 ಮತ್ತು 3 ಮಾತ್ರ, ಕೋಡ್ D 3 ಹೇಳಿಕೆಗಳು ಸರಿ ಇವೆ. ಸರಿಯಾದ ಉತ್ತರ ಕೋಡ್ D 3 ಹೇಳಿಕೆಗಳು ಸರಿ ಇವೆ. ಈ NMCG ಅಂತ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತ. ಇದನ್ನು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 ಅಡಿಯಲ್ಲಿ 2011 ಆಗಸ್ಟ್ 12 ಸೊಸೈಟಿಯಾಗಿ ನೋಂದಾಯಿಸಲಾಯಿತು. ಈ NMCGಯ 2 ಹಂತದ ನಿರ್ವಹಣಾ ರಚನೆಯನ್ನು ಹೊಂದಿದ್ದು, ಒಂದು ಆಡಳಿತ ಮಂಡಳಿ ಮತ್ತು ಇನ್ನೊಂದು ಕಾರ್ಯಕಾರಿ ಸಮಿತಿ, ಈ ಎರಡನ್ನು ಹೊಂದಿದೆ. ಈ 2 ನಿರ್ವಹಣಾ ಮಂಡಳಿಗಳು NMCGಯ ಮಹಾನಿರ್ದೇಶಕರನ್ನು ಹೊಂದಿರ್ತವೆ. ಆಡಳಿತವನ್ನು ಅವರು ನಿರ್ವಹಿಸ್ತಾ ಇರ್ತಾರೆ. ಎರಡರಲ್ಲೂ 1,000 ಕೋಟಿಯವರೆಗಿನ ಎಲ್ಲ ಯೋಜನೆಗಳಿಗೆ ಅನುಮೋದನೆ ನೀಡಲಿಕ್ಕೆ ಈ ಕಾರ್ಯಕಾರಿ ಸಮಿತಿಗೆ ಅಧಿಕಾರ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ರಚನೆಯಂತೆಯೇ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಕ್ಕಂತಹ ಗುಂಪುಗಳೇನಿರುತ್ತೆ, SPMGs ಅಂತ ಹೇಳ್ತಾರೆ, ಅದು ಏನಿರುತ್ತೆ ಅದು ರಾಜ್ಯ ಗಂಗಾ ಸಮಿತಿ ಅನುಷ್ಠಾನ ಅಂಗವಾಗಿ ಕಾರ್ಯನಿರ್ವಹಿಸ್ತವೆ. ಹೀಗೆ ಹೊಸದಾಗಿ ರಚಿಸಲಾದಂತಹ ಈ ಸಮಿತಿ ಅಥವಾ ಈ ಮಿಷನ್ ಏನಿದೆ, ಇದು ಗಂಗಾ ಶುದ್ಧೀಕರಣ ಮತ್ತು ಪುನರುಜ್ಜೀವನದ ಕಾರ್ಯಕ್ರಮದ ಕಡೆಗೆ ಸಮಗ್ರ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಿಕ್ಕೋಸ್ಕರ ಎಲ್ಲ ಪಾಲುದಾರರನ್ನು ಕಾರ್ಯಪ್ರವೃತ್ತಗೊಳಿಸುತ್ತೆ, ಒಂದೇ ವೇದಿಕೆಗೆ ತರುತ್ತೆ. ಈ NMCGಯ ಡೈರೆಕ್ಟರ್ ಜನರಲ್ ಅವರು ಭಾರತ ಸರ್ಕಾರದಲ್ಲಿ ಹೆಚ್ಚುವರಿ ಕಾರ್ಯದರ್ಶಿಯಾಗಿರ್ತಾರೆ. ಒಟ್ಟಾರೆ ಮೇಲ್ವಿಚಾರಣೆಯನ್ನು ಅವರು ಮಾಡ್ತಾರೆ. ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಗ್ತಿದೆಯಾ, ರಾಜ್ಯ ಮಟ್ಟದಲ್ಲೇ ಕಾರ್ಯಕ್ರಮಗಳು ಸರಿಯಾಗಿ ನಡೀತಾ ಇದೆಯಾ, ಈ ಎಲ್ಲದನ್ನು ಅವರು ಮೇಲ್ವಿಚಾರಣೆ ಮಾಡುವ ನೇತೃತ್ವವನ್ನು ವಹಿಸಿರ್ತಾರೆ. ಹಾಗಾಗಿ ಹೇಳಿಕೆ 3 ಕೂಡ ಸರಿಗಿದೆ. ಮುಂದಿನ ಪ್ರಶ್ನೆ, ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯಗಳ ಒಕ್ಕೂಟದ ಅಂದರೆ CDRI ಅಂತ ಹೇಳ್ತಾರೆ, ಇದರ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ಮೂಲಸೌಕರ್ಯದ ವಿಪತ್ತು ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವದ ವಿವಿಧ ಅಂಶಗಳನ್ನು ಕುರಿತು ಜ್ಞಾನವನ್ನು ಉತ್ಪಾದಿಸುವ ಮತ್ತು ವಿನಿಮಯ ಮಾಡಿಕೊಳ್ಳುವ ವೇದಿಕೆಯಾಗಿದೆ. ಹೇಳಿಕೆ 2, ಹವಾಮಾನ ಬದಲಾವಣೆ ಕ್ಷೇತ್ರದಲ್ಲಿ ಭಾರತವು ಸ್ಥಾಪಿಸಿದ ಏಕೈಕ ಅಂತಾರಾಷ್ಟ್ರೀಯ ಸಹಯೋಗವಾಗಿದೆ. ಈ ಪ್ರಶ್ನೆಯಲ್ಲಿ ಒಟ್ಟು 2 ಹೇಳಿಕೆಗಳಿದೆ. ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ 2 ಹೇಳಿಕೆಗಳು ಸರಿ ಇದೆಯಾ ತಪ್ಪಿದೆಯಾ ಅಂತಕ್ಕಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ A ಹೇಳಿಕೆ 1 ಮಾತ್ರ ಸರಿ ಇದೆ. ಕೋಡ್ B ಹೇಳಿಕೆ 2 ಮಾತ್ರ ಸರಿ ಇದೆ. ಕೋಡ್ C ಹೇಳಿಕೆ 1 ಮತ್ತು 2 ಎರಡೂ ಸರಿ ಇದೆ. ಕೋಡ್ D 2 ಹೇಳಿಕೆಗಳು ಸರಿಯಿಲ್ಲ. ಸರಿಯಾದ ಉತ್ತರ ಕೋಡ್ A 1ನೇ ಹೇಳಿಕೆ ಮಾತ್ರ ಸರಿ ಇದೆ. ಯಾಕೆ 2ನೇ ಹೇಳಿಕೆ ಯಾಕೆ ಸರಿ ಇಲ್ಲ ಬನ್ನಿ ತಿಳ್ಕೊಳ್ಳೋಣ. 2019 ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದಂತಹ
UN ಸೆಕ್ರೆಟರಿ ಜನರಲ್ ಅವರ ಹವಾಮಾನ ಕ್ರಿಯೆ ಶೃಂಗಸಭೆಯ ಈ ಸಭೆಯನ್ನು ಮೋದಿಯವರು ಪ್ರಾರಂಭಿಸಿದರು. ಅದನ್ನು ನೀವು ನೆನಪಿಸ್ಕೋಬೋದು. ಇದು ಮೂಲಸೌಕರ್ಯದ ವಿಪತ್ತು ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವ ವಿವಿಧ ಅಂಶಗಳನ್ನು ಕುರಿತು ಜ್ಞಾನವನ್ನು ಹೊಂದುವ ಅಥವಾ ವೃದ್ಧಿಸುವ ಮತ್ತು ಪರಸ್ಪರ ವಿನಿಮಯ ಮಾಡಿಕೊಳ್ತಕ್ಕಂಥ ಒಂದು ವೇದಿಕೆಯಾಗಿ ಇದು ಹೊರಹೊಮ್ಮಿತು. ಇದು ತಮ್ಮ ಅಪಾಯದ ಸಂದರ್ಭದಲ್ಲಿ ಮತ್ತು ಆರ್ಥಿಕ ಅಗತ್ಯಗಳಿಗೆ ಅನುಗುಣವಾಗಿ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ತಮ್ಮ ಸಾಮರ್ಥ್ಯಗಳನ್ನು ಮತ್ತು ಅಭ್ಯಾಸಗಳನ್ನು ನವೀಕರಿಸ್ತಕ್ಕಂತಹ ದೇಶಗಳಿಗೆ ಸಹಾಯ ಮಾಡ್ತಕ್ಕಂತಹ ಒಂದು ಕಾರ್ಯವಿಧಾನವನ್ನು ಹೊಂದಿದೆ. ಇಲ್ಲಿಯವರೆಗೆ ಜರ್ಮನಿ, ಇಟಲಿ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೇರಿಕ ಸೇರಿದಂತೆ ಇತರ 25 ದೇಶಗಳು ಈ ಒಕ್ಕೂಟಕ್ಕೆ ಸೇರಿವೆ. ಈ CDRI ಏನಿದೆ ಇದು ಹವಾಮಾನ ಬದಲಾವಣೆಯ ಕ್ಷೇತ್ರದಲ್ಲಿ ಭಾರತದಿಂದ ಸ್ಥಾಪಿಸಲಾದ 2ನೇ ಅಂತಾರಾಷ್ಟ್ರೀಯ ಸಹಯೋಗವಾಗಿದೆ. ಇದನ್ನು ಮೈಂಡಲ್ಲಿ ಇಟ್ಕೋಬೇಕು ನೀವು. ಇನ್ನೊಂದು ಅಂತಾರಾಷ್ಟ್ರೀಯ ಯಾವುದು ಸಹಯೋಗ ಅಂತ ಹೇಳಿದ್ರೆ ಸೌರ ಒಕ್ಕೂಟ. ಅದು ಈಗ ಭಾರತ ಒಪ್ಪಂದ ಆಧಾರಿತ ಅಂತಾರಾಷ್ಟ್ರೀಯ ಸಂಸ್ಥೆಯ ಸ್ಥಾನಮಾನಕ್ಕೆ ವಿಕಸನಗೊಂಡಿದೆ. ಇದು ನಮಗೆ ಹೆಮ್ಮೆಯ ಸಂಗತಿ. ಮುಂದಿನ ಪ್ರಶ್ನೆ, ಛತ್ತೀಸ್ಗಢ ಮಾದರಿಯು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಈ ಕೆಳಗಿನ ಯಾವುದಕ್ಕೆ ಆ ಸುದ್ದಿ ಸಂಬಂಧಿಸಿದೆ? ಇದು ಇಲ್ಲಿ ಹೇಳಿಕೆಗಳಿಲ್ಲ, ಡೈರೆಕ್ಟಾಗಿ ಕೋಡ್ ಕೊಡಲಾಗಿದೆ. ಸಿಂಪಲ್ ಕ್ವಶನ್. ಎ, ಕರೋನಾ ವೈರಸ್ ಹರಡುವುದನ್ನು ತಡೆಗಟ್ಟುವಂಥದ್ದು. ಬಿ, ಸಮುದಾಯದ ಪೋಲಿಸಿಂಗ್. ಸಿ, ಸ್ವಾಬಲ್ ಬರ್ನಿಂಗ್ ಮತ್ತು ಮಾಲಿನ್ಯ ನಿಯಂತ್ರಣ. ಡಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಸಿ, ಸ್ವಾಬಲ್ ಬರ್ನಿಂಗ್ ಮತ್ತು ಮಾಲಿನ್ಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಛತ್ತೀಸ್ಗಢ ತೆಗೆದುಕೊಂಡ ಕಾರ್ಯಕ್ರಮ ಮಾದರಿಯಾಗಿತ್ತು. ಏನು ಆ ಕಾರ್ಯಕ್ರಮ? ಛತ್ತೀಸ್ಗಢ ಸರ್ಕಾರವು ಗೌತನ್ಗಳನ್ನು ಸ್ಥಾಪಿಸ್ತಕ್ಕಂತಹ ಮೂಲಕ ವಿನೂತನ ಪ್ರಯೋಗವನ್ನು ಕೈಗೊಂಡಿದೆ. ಗೌತನ್ ಅಂತಕ್ಕಂಥದ್ದು ಪ್ರತಿ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಮೀಸಲಾದ 5 ಎಕರೆ ಕಥಾವಸ್ತುವಾಗಿದ್ದು, ಅಲ್ಲಿ ಎಲ್ಲ ಬಳಕೆಯಾಗದ ಕಡ್ಡಿಗಳನ್ನು ಜನರ ದೇಣಿಗೆ ಯಾರು ಬಳಸಲ್ಲ ಆ ಕಡ್ಡಿಗಳನ್ನು ಅಲ್ಲಿ ದಾನ ಮಾಡ್ತಕ್ಕಂಥದ್ದು. ಆ ಮೂಲಕ ಸಂಗ್ರಹಿಸಲಾಗುತ್ತೆ ಮತ್ತು ಹಸುವಿನ ಸಗಣಿ ಕೆಲವು ನೈಸರ್ಗಿಕ ಕಿಣ್ವಗಳೊಂದಿಗೆ ಮಿಶ್ರಣ ಮಾಡುವ ಮೂಲಕ ಸಾವಯವ ಗೊಬ್ಬರವನ್ನಾಗಿ ಪರಿವರ್ತಿಸಲಾಗುತ್ತೆ. ತುಂಬ ಅದ್ಭುತವಾದ, ತುಂಬ ಒಳ್ಳೆಯ ಯೋಜನೆ ಇದು ನಿಜವಾಗ್ಲೂ. ಈ ಯೋಜನೆಯು ಗ್ರಾಮೀಣ ಯುವಕರಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿದೆ. ಪಾರ್ಶ್ವವಾಯು ಆ ಥರ ಹೇಳಲಿಕ್ಕಾಗಲ್ಲ. ಏನಂತ ಹೇಳ್ಬೋದು ಅದನ್ನು ಅಂತ ಹೇಳಿದ್ರೆ, ಯಾವುದು ನಮಗೆ ವೇಸ್ಟೇಜ್ ಇದೆ, ಬೇಡದೇ ಇರೋವಂಥ ಥಿಂಗ್ಸ್ ಏನಿದೆ ಅದನ್ನೆಲ್ಲ ಹೊಲದಿಂದ ಹತ್ತಿರದಲ್ಲಿರ್ತಕ್ಕಂಥ ಈ ಗೌತನಿಗೆ ಸಾಗಿಸಿ ಅಲ್ಲಿ ರಾಸಾಯನಿಕ ಗೊಬ್ಬರ ಬದಲು ಸಾವಯವ ಗೊಬ್ಬರವಾಗಿ ಮಾರ್ಪಡೋ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಒಂದು ಉತ್ತಮ ಕೆಲಸ ಅಂತ ಹೇಳ್ಬೋದು. ರಾಜ್ಯ ಇದ್ರ ಬಗ್ಗೆ ಅಂದರೆ ಛತ್ತೀಸ್ಗಢ ರಾಜ್ಯ 2000 ಗೌತನ್ಗಳನ್ನು ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿದೆ. ಇದೊಂದು ನಿಜವಾಗ್ಲೂ ಆ ರಾಜ್ಯದ ಹೆಗ್ಗಳಿಕೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ವಿಶ್ವ ಜನಸಂಖ್ಯಾ ವರದಿಯ ಸ್ಥಿತಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ 2 ಹೇಳಿಕೆಗಳಿದೆ. ಮೊದಲನೇ ಹೇಳಿಕೆ, ಇದು ವಿಶ್ವ ಬ್ಯಾಂಕ್ನ ವಾರ್ಷಿಕ ಪ್ರಮುಖ ಪ್ರಕಟಣೆಯಾಗಿದೆ. ಎರಡನೇ ಹೇಳಿಕೆ, ಇದು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಹಕ್ಕುಗಳ ಕ್ಷೇತ್ರದಲ್ಲಿ ಉದಯೋನ್ಮುಖ ಸಮಸ್ಯೆಗಳನ್ನು ಎತ್ತಿ ತೋರಿಸುತ್ತದೆ. ಈ 2 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಸರಿ ಇವೆ ಅಂತಕ್ಕಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ, ಹೇಳಿಕೆ 1 ಮಾತ್ರ ಸರಿ ಇದೆ. ಕೋಡ್ ಬಿ, ಹೇಳಿಕೆ 2 ಮಾತ್ರ ಸರಿ ಇದೆ. ಕೋಡ್ ಸಿ, 2 ಹೇಳಿಕೆಗಳೂ ಸರಿ ಇವೆ. ಕೋಡ್ ಡಿ, 2 ಹೇಳಿಕೆಗಳು ಸರಿಯಿಲ್ಲ. ಸರಿಯಾದ ಉತ್ತರ 2ನೇ ಹೇಳಿಕೆ ಮಾತ್ರ ಸರಿಯಿದೆ. ಇತ್ತೀಚೆಗೆ UN ಪಾಪ್ಯುಲೇಷನ್ ಫಂಡ್ ವಾರ್ಷಿಕ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್, ಆ್ಯನ್ಯುಯಲ್ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ 2022 ಅಂತಕ್ಕಂಥದ್ದನ್ನು ಈ ರಿಪೋರ್ಟನ್ನು ಬಿಡುಗಡೆ ಮಾಡ್ತು. ಹಾಗಾಗಿ ಹೇಳಿಕೆ 1 ಸರಿಯಿಲ್ಲ.
ವಿಶ್ವ ಜನಸಂಖ್ಯೆಯ ಸ್ಥಿತಿಯ ವರದಿಯು ಯುನೈಟೆಡ್ ನೇಷನ್ಸ್ ಪಾಪ್ಯುಲೇಷನ್ ಫಂಡ್ನ ವಾರ್ಷಿಕ ಪ್ರಮುಖ ಪ್ರಕಟಣೆಯಾಗಿರುತ್ತೆ. ಇದನ್ನು 1978ರಿಂದ ವಾರ್ಷಿಕವಾಗಿ ಪ್ರತಿ ವರ್ಷ ಪ್ರಕಟಿಸಲಾಗುತ್ತೆ. ಹೇಳಿಕೆ 2 ಸರಿಯಾಗಿದೆ. ಏನಕ್ಕಂತ ಹೇಳಿದ್ರೆ, ಇದು ಲೈಂಗಿಕ ಮತ್ತು ಸಂತಾನೋತ್ಪತ್ತಿ, ಆರೋಗ್ಯ ಮತ್ತು ಹಕ್ಕುಗಳ ಕ್ಷೇತ್ರದಲ್ಲಿ ಉದಯೋನ್ಮುಖ ಉಂಟಾಗ್ತಿರತಕ್ಕಂಥ ಹೊಸ ಸಮಸ್ಯೆಗಳ ಬಗೆಗೆ ಬೆಳಕು ಚೆಲ್ಲುತ್ತೆ. ಅವುಗಳನ್ನು ಮುಖ್ಯವಾಹಿನಿಗೆ ತರುವ ಮೂಲಕ ಅಂತಾರಾಷ್ಟ್ರೀಯ ಅಭಿವೃದ್ಧಿಗಾಗಿ ಅವರು ಪ್ರಸ್ತುತಪಡಿಸಿರ್ತಕ್ಕಂಥ ಸವಾಲುಗಳೇನಿರುತ್ತೋ ಆ ಸವಾಲುಗಳನ್ನು ಅಥವಾ ಅವುಗಳಿಗೆ ಇರತಕ್ಕಂಥ ಅವಕಾಶಗಳನ್ನು ಇದು ಅನ್ವೇಷಣೆ ಮಾಡುತ್ತೆ. ತನ್ನ ವಾರ್ಷಿಕ ಅಥವಾ ಆ್ಯನ್ಯುಯಲ್ ಸ್ಟೇಟ್ ಆಫ್ ವರ್ಲ್ಡ್ ಪಾಪ್ಯುಲೇಷನ್ ರಿಪೋರ್ಟ್ 2022ನಲ್ಲಿ ಬಿಡುಗಡೆ ಮಾಡಿದ್ದು ಇದು 60%ಗಿನ್ನ ಹೆಚ್ಚು ಅನಪೇಕ್ಷಿತ ಗರ್ಭಧಾರಣೆಗಳು ಗರ್ಭಪಾತದಲ್ಲಿ ಕೊನೆಗೊಳ್ಳುತ್ತವೆ. ಅಂದರೆ ಅವರಿಗೆ ಗರ್ಭಧಾರಣೆಯ ಉದ್ದೇಶ ಇಲ್ಲದೆ ಆಗಿರ್ತಕ್ಕಂತಹ ಗರ್ಭಧಾರಣೆಗಳು ಅಬಾರ್ಷನ್ನಲ್ಲಿ ಕೊನೆಗೊಳ್ತಾ ಇದ್ದಾವೆ. ಮೋರ್ ದ್ಯಾನ್ 60%. ಯೋಚನೆ ಮಾಡಿ. ಮತ್ತು ಅಂದಾಜು 45% ಅಷ್ಟು 45% ಅಷ್ಟು ಗರ್ಭಪಾತಗಳು ಅಸುರಕ್ಷಿತವಾಗಿವೆ, ಸುರಕ್ಷತೆಯನ್ನು ಹೊಂದಿಲ್ಲ. 5%ರಿಂದ 13% ಅಷ್ಟು ತಾಯಿಯ ಮರಣಕ್ಕೆ ಈ ಅಸುರಕ್ಷಿತ ಅಥವಾ ಸುರಕ್ಷಿತವಲ್ಲದ ಗರ್ಭಪಾತಗಳು ಕಾರಣವಾಗ್ತಿವೆ ಅಂತ ಈ ಒಂದು ವರದಿ ಹೇಳಿದೆ. ಮುಂದಿನ ಪ್ರಶ್ನೆ, ಅಲಿವ್ ರಿಡ್ಲಿ ಆಮೆಗಳನ್ನು ಉಲ್ಲೇಖಿಸಿ ಅಥವಾ ಅವುಗಳನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಿವೆ ಅನ್ನೋದನ್ನು ನೀವು ಪರಿಗಣಿಸಬೇಕು. ಇಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆ 1, ಪ್ರಪಂಚದಲ್ಲಿ ಕಂಡುಬರುವ ಎಲ್ಲ ಸಮುದ್ರ ಆಮೆಗಳಲ್ಲಿ ಅವು ಚಿಕ್ಕವು ಮತ್ತು ಹೆಚ್ಚು ಹೇರಳವಾಗಿವೆ, ಅಂದರೆ ಹೆಚ್ಚಿವೆ ಸಂಖ್ಯೆಯಲ್ಲಿ. ಹೇಳಿಕೆ 2, ಅವು ಪೆಸಿಫಿಕ್ ಮತ್ತು ಭಾರತೀಯ ಸಾಗರಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಹೇಳಿಕೆ 3, ಅವುಗಳನ್ನು IUCN ಕೆಂಪು ಪಟ್ಟಿಯಿಂದ ದುರ್ಬಲ ಎಂದು ಗುರುತಿಸಲಾಗಿದೆ. ಈ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಸರಿ ಇವೆ ಅನ್ನುವಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ 1 ಮತ್ತು 2ನೇ ಹೇಳಿಕೆ ಸರಿಯಿದೆ. ಕೋಡ್ ಬಿ 2 ಮತ್ತು 3ನೇ ಹೇಳಿಕೆ ಸರಿಯಿದೆ. ಕೋಡ್ ಸಿ 1 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಿದೆ. ಕೋಡ್ ಡಿ 3 ಹೇಳಿಕೆಗಳು ಸರಿಯಿವೆ. ಸರಿಯಾದ ಉತ್ತರ ಕೋಡ್ ಸಿ 1 ಮತ್ತು 3ನೇ ಹೇಳಿಕೆ ಮಾತ್ರ ಸರಿಯಿದೆ. ಈ ಅಲಿವ್ ರಿಡ್ಲಿ ಆಮೆ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಒಡಿಶಾದ ಋಷಿಕುಲ್ಯ ಅಂತಕ್ಕಂಥ ಕರಾವಳಿಗೆ ದಾಖಲೆಯ ಸಂಖ್ಯೆಯಲ್ಲಿ ಅಂದರೆ 4.92 ಲಕ್ಷ ಅಲಿವ್ ರಿಡ್ಲಿ ಆಮೆಗಳು ತೆವಳುತ್ತಿರುವುದರಿಂದ, ಅಲ್ಲಿಗೆ ಹೋಗ್ತಾ ಇರೋದರಿಂದ ವಿಜ್ಞಾನಿಗಳು 6,000ಕ್ಕೂ ಹೆಚ್ಚು ಆಮೆಗಳನ್ನು ಟ್ಯಾಗ್ ಮಾಡಿ ಅವುಗಳ ಸಂತಾನೋತ್ಪತ್ತಿ, ನಡವಳಿಕೆ ಮತ್ತು ವಲಸೆಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಇವಾಗ ಸಂಗ್ರಹಿಸಿದ್ದಾರೆ. ಹಾಗಾಗಿ ಇಲ್ಲಿ ಹೇಳಿಕೆ 1 ಮತ್ತು 3 ಸರಿಯಿದೆ. ಅಲಿವ್ ರಿಡ್ಲಿ ಆಮೆಗಳು ಪ್ರಪಂಚದಲ್ಲಿ ಕಂಡುಬರ್ತಕ್ಕಂತಹ ಎಲ್ಲ ಸಮುದ್ರದ ಆಮೆಗಳಲ್ಲಿ ಅತ್ಯಂತ ಚಿಕ್ಕವು ಮತ್ತು ಅವುಗಳ ಸಂಖ್ಯೆ ಹೆಚ್ಚಾಗಿದೆ. IUCN ಕೆಂಪು ಪಟ್ಟಿಯಿಂದ ಈ ಜಾತಿಯನ್ನು ದುರ್ಬಲ ಅಂತ ಗುರುತಿಸಲಾಗಿದೆ. ನಿಮಗೆ ಡೌಟ್ ಬರ್ಬೋದು, ಹೆಚ್ಚಿವೆ ಅಂತ ಹೇಳ್ತೀರಾ ಮತ್ತು ದುರ್ಬಲ ಅಂತ ಹೇಗಾಗುತ್ತೆ? ಅವು ಸಣ್ಣವು, ಅವುಗಳ ಸಂತತಿ ಹೆಚ್ಚಾಗಿರುತ್ತೆ, ಆದರೆ ಎಲ್ಲ ಕಡೆ ಸಿಗ್ಬರಲ್ಲ ಅದು ಅಷ್ಟೇ. ಈ ಆಮೆಗಳು ಮತ್ತು ಅವುಗಳ ಉತ್ಪನ್ನಗಳು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು CITES ಅನುಬಂಧದ ಅಡಿಯಲ್ಲಿ ನಿಷೇಧ ಮಾಡಲಾಗಿದೆ. ಅವು ಮಾಂಸಾಹಾರಿಗಳು ಮತ್ತು ಮುಖ್ಯವಾಗಿ ಜೆಲ್ಲಿ ಮೀನು, ಸೀಗಡಿ, ಬಸವನ ಹುಳು, ಏಡಿಗಳು, ಮೃದ್ವಂಗಿಗಳು ಮತ್ತು ವಿವಿಧ ಮೀನುಗಳನ್ನು ಅವು ಮೀನುಗಳ ಮೊಟ್ಟೆಗಳನ್ನು ಅವು ತಿಂತವೆ. ಹೇಳಿಕೆ 2 ಸರಿಯಿಲ್ಲ. ಏನಕ್ಕಂತ ಹೇಳಿದ್ರೆ, ಅವು ಪೆಸಿಫಿಕ್, ಅಟ್ಲಾಂಟಿಕ್ ಮತ್ತು ಭಾರತೀಯ ಸಾಗರಗಳ ಬೆಚ್ಚಗಿನ ನೀರಿನಡಿಯಲ್ಲಿ ವಾಸ ಮಾಡ್ತವೆ. ಈ ಆಮೆಗಳು ತಮ್ಮ ಸಂಪೂರ್ಣ ಜೀವನವನ್ನು ಸಾಗರದಲ್ಲಿ ಕಳೀತವೆ ಮತ್ತು 1 ವರ್ಷದ ಅವಧಿಯಲ್ಲಿ ಆಹಾರ ಮತ್ತು ಸಂಯೋಗದ ಸ್ಥಳಗಳ ನಡುವೆ ಸಾವಿರಾರು ಕಿಲೋಮೀಟರ್ಗಟ್ಟಲೆ ಅವು ವಲಸೆ ಹೋಗ್ತವೆ.
ಮುಂದಿನ ಪ್ರಶ್ನೆ, ಸ್ಟ್ಯಾಂಡ್ ಆಫ್ ಇಂಡಿಯಾ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ಎಲ್ಲ ಆರ್ಥಿಕವಾಗಿ ಅಂಚಿನಲ್ಲಿರುವ ಜನರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಅಂದರೆ ಆರ್ಥಿಕವಾಗಿ ಅಂಚಿನಲ್ಲಿರುವ, ಕಷ್ಟದಲ್ಲಿರುವ ಎಲ್ಲ ಜನರಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಹೇಳಿಕೆ 2, ಇದು 1 ಲಕ್ಷ ಮತ್ತು 1 ಕೋಟಿ ನಡುವಿನ, ಲಕ್ಷದಿಂದ 1 ಕೋಟಿಯವರೆಗಿನ ನಡುವಿನ ಬ್ಯಾಂಕ್ ಸಾಲಗಳನ್ನು ಸುಗಮಗೊಳಿಸುತ್ತೆ. ಹೇಳಿಕೆ 3, ಯೋಜನೆ ಅಡಿಯಲ್ಲಿ ಸಾಲಗಳು ಗ್ರೀನ್ಫೀಲ್ಡ್ ಯೋಜನೆಗಳಿಗೆ ಮಾತ್ರ ಲಭ್ಯವಿದೆ. ಈ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ, ಹೇಳಿಕೆ 1 ಮತ್ತು 2 ಮಾತ್ರ ಸರಿಯಿದೆ. ಕೋಡ್ ಬಿ, 2 ಮತ್ತು 3ನೇ ಹೇಳಿಕೆ ಮಾತ್ರ ಸರಿಯಿದೆ. ಕೋಡ್ ಸಿ, 1 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಿದೆ. ಕೋಡ್ ಡಿ, 3 ಹೇಳಿಕೆಗಳು ಸರಿಯಿವೆ. ಸರಿಯಾದ ಉತ್ತರ ಕೋಡ್ ಬಿ, 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಿವೆ. ಇತ್ತೀಚೆಗೆ ಸ್ಟ್ಯಾಂಡ್ ಆಫ್ ಇಂಡಿಯಾ ಯೋಜನೆಯ 6ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಸೊ ಹಾಗಾಗಿ ಇದು ಪ್ರಚಲಿತ ವಿದ್ಯಮಾನಗಳ ಸಾಲಿನಲ್ಲಿ ಬರುತ್ತೆ. ಹೇಳಿಕೆ 1 ಸರಿಯಿಲ್ಲ. ಏನಕ್ಕಂತ ಹೇಳಿದ್ರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು 2016ರ ಏಪ್ರಿಲ್ನಲ್ಲಿ 5ನೇ ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಾರಂಭ ಮಾಡಿದ್ರು. ವಿಶೇಷವಾಗಿ SC, ST ಮತ್ತು ಮಹಿಳಾ ಉದ್ಯಮಿಗಳಲ್ಲಿ ಆರ್ಥಿಕ ಸಬಲೀಕರಣ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವಂತಹ, ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವಂತಹ ಯೋಜನೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ. ಸೊ ಆರ್ಥಿಕವಾಗಿ ಅಂಚಿನಲ್ಲಿರುವ ಅಂತಕ್ಕಂಥ ಒಂದು ಅಂಶ ಏನಿದೆ ಹೇಳಿಕೆ 1ರಲ್ಲಿ, ಅದು ತಪ್ಪು. ಇದು SC, ST ಮತ್ತು ಮಹಿಳಾ ಉದ್ಯಮಿಗಳಲ್ಲಿ ಆರ್ಥಿಕ ಸಬಲೀಕರಣಕ್ಕಾಗಿ ಉಂಟಾದಂಥದ್ದು. ಹೇಳಿಕೆ 2 ಸರಿ ಇದೆ. ಏನಕ್ಕಂತ ಹೇಳಿದ್ರೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಗ್ರೀನ್ಫೀಲ್ಡ್ ಉದ್ಯಮವನ್ನು ಸ್ಥಾಪಿಸುವ ಕನಿಷ್ಠ 1 ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸಾಲಗಾರ ಅಥವಾ ಬ್ಯಾಂಕ್ ಕನಿಷ್ಠ ಒಬ್ಬರಿಗಾದರೂ ಕೂಡ ಅಥವಾ ಒಬ್ಬ ಮಹಿಳೆಗಾದರೂ ಕೂಡ 10 ಲಕ್ಷದಿಂದ 1 ಕೋಟಿಯವರೆಗಿನ ಸಾಲವನ್ನು ನೀಡಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಒಂದು ಸಾರಾಂಶ. ಹೇಳಿಕೆ 3 ಸರಿ ಇದೆ. ಏನಕ್ಕಂತ ಹೇಳಿದ್ರೆ, ಈ ಯೋಜನೆ ಅಡಿಯಲ್ಲಿ ಸಾಲಗಳು ಗ್ರೀನ್ಫೀಲ್ಡ್ ಯೋಜನೆಗಳಿಗೆ ಮಾತ್ರ ದೊರೆಯುತ್ತೆ. ಗ್ರೀನ್ಫೀಲ್ಡ್ ಈ ಸಂದರ್ಭದಲ್ಲಿ ಉತ್ಪಾದನೆ ಅಥವಾ ಸೇವೆ ಅಥವಾ ವ್ಯಾಪಾರ ವಲಯದಲ್ಲಿ ಫಲಾನುಭವಿಯ ಮೊದಲ ಬಾರಿಗೆ ಅವನು ಉದ್ಯಮಿಯಾಗಿರಬೇಕು, ಅದನ್ನು ಸೂಚಿಸುತ್ತೆ. ಹಾಗಾಗಿನೇ ಅದಕ್ಕೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತಕ್ಕಂಥ ಕೊಟ್ಟಿರ್ತಕ್ಕಂಥದ್ದು ಯೋಜನೆಯನ್ನು. ಮುಂದಿನ ಪ್ರಶ್ನೆ, ಸೋಲೊಮನ್ ದ್ವೀಪಗಳನ್ನು ಉಲ್ಲೇಖಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1, ಇದು ಹಿಂದೂ ಮಹಾಸಾಗರದಲ್ಲಿರುವ ಜನಾಂಗೀಯವಾಗಿ ಮಲೇನೇಷಿಯನ್ ದ್ವೀಪಗಳ ಗುಂಪಿನ ಭಾಗವಾಗಿದೆ. ಹೇಳಿಕೆ 2, ಇದು ಪಪುವಾ ನ್ಯೂಗಿನಿಯಾ ಮತ್ತು ವನವಾಟು ನಡುವೆ ಇದೆ. ಹೇಳಿಕೆ 3, 1978ರಲ್ಲಿ ಬ್ರಿಟಿಷ್ ಕ್ರೌನ್ ಅಡಿಯಲ್ಲಿ ಸಂವಿಧಾನಿಕ ರಾಜಪ್ರಭುತ್ವವನ್ನು ಪ್ರಭುತ್ವವಾಗಲು ಇದು ಸ್ವತಂತ್ರವಾಯಿತು. ಈ ಸಾಲೊಮನ್ ಐಲ್ಯಾಂಡ್ಸ್ ಬಗ್ಗೆ ಇರ್ತಕ್ಕಂಥ 3 ಹೇಳಿಕೆಗಳನ್ನು ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದನ್ನು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ, 1 ಮತ್ತು 2ನೇ ಹೇಳಿಕೆ ಮಾತ್ರ ಸರಿಯಿವೆ. ಕೋಡ್ ಬಿ, 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಿವೆ. ಕೋಡ್ ಸಿ, 1 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿಯಿವೆ. ಕೋಡ್ ಡಿ, ಎಲ್ಲ ಹೇಳಿಕೆಗಳು ಅಂದರೆ 1, 2, 3 ಹೇಳಿಕೆಗಳು ಕೂಡ ಸರಿಯಿವೆ. ಸರಿಯಾದ ಉತ್ತರ ಕೋಡ್ ಬಿ, 2 ಮತ್ತು 3ನೇ ಹೇಳಿಕೆಗಳು ಸರಿಯಿವೆ. ಇತ್ತೀಚೆಗೆ ಸೋರಿಕೆಯಾದಂತಹ ದಾಖಲೆಯ ಪ್ರಕಾರ, ಅಂದರೆ ಲೀಕ್ ಆಯಿತು ಈ ಡಾಕ್ಯುಮೆಂಟೇಷನು, ದಕ್ಷಿಣ ಪೆಸಿಫಿಕ್ನ ಸಾಲೊಮನ್ ಐಲ್ಯಾಂಡ್ಸ್ ಏನಿದೆ, ಇದು ಚೀನಾದೊಂದಿಗೆ ಒಪ್ಪಂದವನ್ನು ತಲುಪಿದೆ ಅಂತಕ್ಕಂಥ ಒಂದು ಬಹಿರಂಗ ಆಗಿದೆ. ಲೀಕ್ ಆಗಿದ್ದರಿಂದ, ಡಾಕ್ಯುಮೆಂಟ್ ಲೀಕ್ ಆಗಿದ್ದರಿಂದ ಇದು
ಅಭೂತಪೂರ್ವ ಮಟ್ಟದ ಭದ್ರತಾ ಸಹಕಾರವನ್ನು ಕೂಡ ಉಲ್ಲೇಖಿಸುತ್ತೆ. ಆ ಡಾಕ್ಯುಮೆಂಟ್ ಲೀಕ್ ಆಗಿದ್ದರಿಂದ ಯಾವ ಲೆವೆಲಿಗೆ ಇಲ್ಲಿ ಪ್ರೊಟೆಕ್ಷನ್ ಇದೆ, ಸೆಕ್ಯುರಿಟಿ ಇದೆ ಅಂತಕ್ಕಂಥದ್ದನ್ನು ಕೂಡ ವಿವರ ಮಾಡುತ್ತೆ. ಹೇಳಿಕೆ ಒಂದು ಸರಿಯಾಗಿಲ್ಲ. ಏನಕ್ಕಂತ ಹೇಳಿದ್ರೆ, ಸಾಲೋಮನ್ ದ್ವೀಪಗಳು ಪೆಸಿಫಿಕ್ ಮಹಾಸಾಗರದ ಜನಾಂಗೀಯವಾಗಿ ಮಲೆನೇಷಿಯನ್ ದ್ವೀಪಗಳ ಭಾಗವಾಗಿದೆ. ಸೊ ಹಿಂದೂ ಮಹಾಸಾಗರ ಅಲ್ಲ, ಪೆಸಿಫಿಕ್ ಮಹಾಸಾಗರ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಹೇಳಿಕೆ ಒಂದು ತಪ್ಪಿದೆ ಅಂತ ಹೇಳ್ಬೋದು. ಹೇಳಿಕೆ 2 ಮತ್ತು 3 ಸರಿಯಾಗಿವೆ. ಏನಕ್ಕಂತ ಹೇಳಿದ್ರೆ, ಇದು ಪಪುವಾ ನ್ಯೂಗಿನಿಯಾ ಮತ್ತು ವನವಾಟುಗಳ ನಡುವೆ ಇದೆ ಮತ್ತು ವಸಾಹತುಶಾಹಿ ಯುಗದಲ್ಲಿ ಆರಂಭದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಿಂದ ನಿಯಂತ್ರಿಸಲ್ಪಡ್ತಾ ಇದ್ದಂತಹ ಈ ದ್ವೀಪಗಳು ಜರ್ಮನಿ ಮತ್ತು ಜಪಾನ್ಗಳ ಮೂಲಕ, ಆ ಕೈಗಳ ಮೂಲಕ ನಂತರ UK ನಂತರ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೇರಿಕನ್ನವರು ಜಪಾನಿಯರಿಂದ ಈ ದ್ವೀಪಗಳನ್ನು ವಶಪಡಿಸ್ಕೊಂಡ್ರು. ಹಾಗೆ ಕೈಗಳಿಂದ ಕೈಗೆ ಬದಲಾಗಿದೆ ಇದು. ನಂತರ 1978ರಲ್ಲಿ ಈ ದ್ವೀಪಗಳು ಸ್ವತಂತ್ರವಾಗಿ ಬ್ರಿಟಿಷ್ ಕ್ರೌನ್ ಅಡಿಯಲ್ಲಿ ಸಾಂವಿಧಾನಿಕ ರಾಜಪ್ರಭುತ್ವವಾಗಿ ಮಾರ್ಪಟ್ವು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವರದಿಗಳನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಬಿಡುಗಡೆ ಮಾಡಿದೆ? ಇಲ್ಲಿ ಒಟ್ಟು 5 ಹೇಳಿಕೆಗಳಿದೆ. ಹೇಳಿಕೆ 1 ಅಂದರೆ ನೀವಿಲ್ಲಿ ಹೇಳಿಕೆ ಅನ್ನೋದಕ್ಕಿಂತ ಸಂಸ್ಥೆ ಯಾವುದು ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ, ಯಾವ್ಯಾವೆಲ್ಲ ಅನ್ನೋದನ್ನು. 1 ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, WEO ಅಂತ ಹೇಳ್ತಾರೆ ಅದನ್ನು. 2 ಜಾಗತಿಕ ಹಣಕಾಸು ಅಭಿವೃದ್ಧಿ ವರದಿ. 3 ಹಣಕಾಸಿನ ಮಾನಿಟರ್. 4 ಜಾಗತಿಕ ಹಣಕಾಸು ಸ್ಥಿರತೆ ವರದಿ, GFSR ಅಂತ ಹೇಳ್ತಾರೆ ಅದನ್ನು. 5 ಜಾಗತಿಕ ಲಿಂಗ ಅಂತರ ವರದಿ. ಈ ಕೆಳಗಿನ ಕೋಡ್ ಬಳಸಿ ಉತ್ತರಗಳನ್ನು ಆಯ್ಕೆ ಮಾಡಬೇಕು. ಕೋಡ್ A 1, 2, 3 ಮತ್ತು 5ನೇ ಹೇಳಿಕೆಗಳು ಮಾತ್ರ ಸರಿಗಿದೆ. ಕೋಡ್ B 1, 3 ಮತ್ತು 4 ಮಾತ್ರ ಸರಿಯಿವೆ. ಕೋಡ್ C 2, 3 ಮತ್ತು 5 ಮಾತ್ರ ಸರಿಗಿವೆ. D 1, 2, 3, 4, 5 ಅಂದರೆ 5 ಕೂಡ ಸರಿಯಿವೆ. ಸರಿಯಾದ ಉತ್ತರ B. ಕೋಡ್ B 1, 3 ಮತ್ತು 4 ಮಾತ್ರ ಸರಿಗಿವೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಇದರ ಇತ್ತೀಚಿನ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿಯಲ್ಲಿ ಬೆಳವಣಿಗೆಯನ್ನು, ಅಂದರೆ ಉಕ್ರೇನ್ ಯುದ್ಧದ ಜಾಗತಿಕ ಬೆಳವಣಿಗೆಯನ್ನು ಕಡಿತಗೊಳಿಸಿದೆ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿದ್ದು ವಾಷಿಂಗ್ಟನ್ DC ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಅದು ನಿಮ್ಮೆಲ್ಲರಿಗೂ ಗೊತ್ತು. 1944ರಲ್ಲಿ ರೂಪುಗೊಂಡಂತಹ ಇದು 27 ಡಿಸೆಂಬರ್ 1945 ಅಲ್ಲಿ ಪ್ರಾರಂಭ ಆಯಿತು. ಈ ಕೆಳಗಿನ ವರದಿಗಳನ್ನು, ಅಂದರೆ ಈಗ ನಾನು ಮುಂದೆ ಹೇಳ್ತಕ್ಕಂಥ ವರದಿಗಳನ್ನು ಇದು ಬಿಡುಗಡೆ ಮಾಡಿದೆ. ಅಂದರೆ 1, 3 ಮತ್ತು 4 ಏನು ವರದಿಗಳು? ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಅಲ್ಲಿಗೆ 1 ಕರೆಕ್ಟು. ಜಾಗತಿಕ ಹಣಕಾಸು ಸ್ಥಿರತೆ ವರದಿ GFSR, ಅಲ್ಲಿಗೆ 4 ಕರೆಕ್ಟು. ಹಣಕಾಸಿನ ಮಾನಿಟರ್, ಫೈನಾನ್ಷಿಯಲ್ ಮಾನಿಟರ್, ಅಲ್ಲಿಗೆ 3 ಕರೆಕ್ಟು. ನೀವು ಒಂದು ವಿಷಯ ಗಮನಿಸಬೇಕು. ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ ಜಾಗತಿಕ ಹಣಕಾಸು ಅಭಿವೃದ್ಧಿ ವರದಿ ಏನಿದೆ, ಅದು ವರ್ಲ್ಡ್ ಎಕನಾಮಿಕ್ ಫೋರಮ್ ಪ್ರಕಟಿಸಿದ ಗ್ಲೋಬಲ್ ಜೆಂಡರ್ ಆಫ್ ವರದಿ 2 ಡಿಫ್ರೆಂಟ್. ಮುಂದಿನ ಪ್ರಶ್ನೆ, ಅಂಡಮಾನ್ ದ್ವೀಪಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ಸರಿಯಿವೆ? ಇಲ್ಲಿ 3 ಹೇಳಿಕೆಗಳಿದೆ. ಹೇಳಿಕೆ 1 ಫೋರ್ಟ್ ಬ್ಲೇರ್ ಮಧ್ಯ ಅಂಡಮಾನ್ನಲ್ಲಿದೆ, ಮಧ್ಯ ಅಂಡಮಾನ್ನಲ್ಲಿ ಫ್ಲೋಟ್ ಬ್ಲೇರ್ ಇದೆ ಅಂತಕ್ಕಂಥದ್ದು. ಹೇಳಿಕೆ 2 ಡಂಕನ್ ಮಾರ್ಗವು ದಕ್ಷಿಣ ಅಂಡಮಾನನ್ನು ಲಿಟಲ್ ಅಂಡಮಾನ್ನಿಂದ ಪ್ರತ್ಯೇಕಗೊಳಿಸುತ್ತೆ. ಹೇಳಿಕೆ 3 ಸ್ಯಾಡಲ್ ಬೆಟ್ಟವು ಉತ್ತರ ಅಂಡಮಾನ್ನಲ್ಲಿದೆ. ಸರಿಯಾದ ಕೋಡ್ಗಳನ್ನು, ಈ ಕೋಡ್ಗಳ ಮೂಲಕ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಕೋಡ್ A ಏನು ಹೇಳುತ್ತೆ ಅಂದರೆ ಹೇಳಿಕೆ 1 ಮತ್ತು 2 ಮಾತ್ರ ಸರಿಗಿದೆ.
ಕೋಡ್ ಬಿ ಏನು ಹೇಳುತ್ತೆ 1 ಮತ್ತು 3ನೇ ಹೇಳಿಕೆ ಮಾತ್ರ ಸರಿಗಿದೆ. ಕೋಡ್ ಸಿ ಏನು ಹೇಳುತ್ತೆ 2 ಮತ್ತು 3ನೇ ಹೇಳಿಕೆ ಮಾತ್ರ ಸರಿಗಿದೆ. ಕೋಡ್ ಡಿ ಏನು ಹೇಳುತ್ತೆ ಅಂತ ಹೇಳಿದ್ರೆ 2ನೇ ಹೇಳಿಕೆ ಮಾತ್ರ ಸರಿಗಿದೆ. ಸರಿಯಾದ ಕೋಡ್ 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿ ಇವೆ. ಇದು ಈ ಪ್ರಶ್ನೆ ಮ್ಯಾಪ್ ಆಧಾರಿತಕ್ಕಂಥ ಪ್ರಶ್ನೆ ಆಗಿದೆ. ಮ್ಯಾಪನ್ನು ನೀವು ಸ್ಟಡಿ ಮಾಡಿದ್ರೆ ಮಾತ್ರ ಈ ಪ್ರಶ್ನೆಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫೋರ್ಟ್ ಬ್ಲೇರ್ ಇದು ದಕ್ಷಿಣ ಅಂಡಮಾನ್ನಲ್ಲಿದೆ. ಡಂಕನ್ ಮಾರ್ಗ ಏನಿದೆ ಇದು ಹಿಂದೂ ಮಹಾಸಾಗರದ ಜಲಸಂಧಿಯಾಗಿದೆ. ಇದು ಸುಮಾರು 48 ಕಿಲೋಮೀಟರ್ ಅಗಲವಿದ್ದು ಉತ್ತರಕ್ಕೆ ರುಟ್ಲ್ಯಾಂಡ್ ದ್ವೀಪ ಮತ್ತು ದಕ್ಷಿಣಕ್ಕೆ ಲಿಟಲ್ ಅಂಡಮಾನನ್ನು ಪ್ರತ್ಯೇಕ ಮಾಡುತ್ತೆ. ಎರಡನ್ನು ಪ್ರತ್ಯೇಕ ಮಾಡುತ್ತೆ. ಅದು ಸ್ಯಾಡಲ್ ಪೀಕ್ ಅಥವಾ ಸ್ಯಾಡಲ್ ಹಿಲ್ ಉತ್ತರ ಅಂಡಮಾನ್ ದ್ವೀಪಗಳಲ್ಲಿ ನೆಲೆಗೊಂಡಿದ್ದು ಬಂಗಾಳ ಕೊಲ್ಲಿ ಏನಿದೆ ಅದರ ದ್ವೀಪ ಸಮೂಹದ ಅತಿ ಎತ್ತರದ ಸ್ಥಳವಾಗಿದೆ ಇದು ಅನ್ನೋದನ್ನು ನೀವು ಮೈಂಡ್ ಮಾಡ್ಕೋಬೋದು. ಮುಂದಿನ ಪ್ರಶ್ನೆ, UNEP ಯನ್ನು ಬೆಂಬಲಿಸ್ತಕ್ಕಂತಹ ಸಾಮಾನ್ಯ ಕಾರ್ಬನ್ ಮೆಟ್ರಿಕನ್ನು ಅಭಿವೃದ್ಧಿಪಡಿಸಲಾಗಿದೆ. ಇಲ್ಲಿ ನಿಮಗೆ ಹೇಳಿಕೆಗಳೆಲ್ಲ ನೇರವಾಗಿ ಉತ್ತರಗಳಿದೆ. ಹೇಳಿಕೆಗಳನ್ನೇ ಆಪ್ಷನ್ಗಳಾಗಿ ಮಾಡಲಾಗಿದೆ. ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಕೋಡ್ ಎ, ಪ್ರಪಂಚದಾದ್ಯಂತ ಕಟ್ಟಡ ಕಾರ್ಯಾಚರಣೆಗಳ ಇಂಗಾಲದ ಹೆಜ್ಜೆ ಗುರುತನ್ನು ಅಂದರೆ ಕಾರ್ಬನ್ ಫುಟ್ ಪ್ರಿಂಟ್ಸ್ ಅಂತ ಹೇಳ್ತಾರೆ, ಅದನ್ನು ನಿರ್ಣಯಿಸ್ತಕ್ಕಂಥದ್ದು ಇದರ ಉದ್ದೇಶ. ಕೋಡ್ ಬಿ, ಪ್ರಪಂಚದಾದ್ಯಂತ ವಾಣಿಜ್ಯ ಕೃಷಿ ಘಟಕಗಳನ್ನು ಇಂಗಾಲದ ಹೊರಸೂಸುವಿಕೆಯ ವ್ಯಾಪಾರವನ್ನು ಪ್ರವೇಶಿಸಲು ಸಕ್ರಿಯಗೊಳಿಸ್ತಕ್ಕಂಥದ್ದು. ಕೋಡ್ ಸಿ, ತಮ್ಮ ದೇಶಗಳಿಂದ ಉಂಟಾದ ಒಟ್ಟಾರೆ ಇಂಗಾಲದ ಹೆಜ್ಜೆ ಗುರುತನ್ನು ಅಂದರೆ ಕಾರ್ಬನ್ ಫುಟ್ ಪ್ರಿಂಟ್ಸನ್ನು ನಿರ್ಣಯಿಸಲು ಸರ್ಕಾರಗಳನ್ನು ಸಕ್ರಿಯಗೊಳಿಸ್ತಕ್ಕಂಥದ್ದು. ಆಪ್ಷನ್ ಡಿ, 1 ಯೂನಿಟ್ ಸಮಯದಲ್ಲಿ ಪ್ರಪಂಚವು ಪಳೆಯುಳಿಕೆ ಇಂಧನಗಳ ಬಳಕೆಯಿಂದ ಉಂಟಾಗುವ ಒಟ್ಟಾರೆ ಇಂಗಾಲದ ಹೆಜ್ಜೆ ಗುರುತನ್ನು ನಿರ್ಣಯಿಸ್ತಕ್ಕಂಥದ್ದು. ಇದು ಎನ್ವೈರ್ನಮೆಂಟಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇದಕ್ಕೆ ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಉತ್ತರವನ್ನು ಕೊಡಬೇಕು. ಇದಕ್ಕೆ ಸರಿಯಾದ ಉತ್ತರ ಎ, ಪ್ರಪಂಚದಾದ್ಯಂತ ಕಟ್ಟಡ ಕಾರ್ಯಾಚರಣೆಗಳೇನಿರುತ್ತೆ ಅವುಗಳ ಮೂಲಕ ಉಂಟಾಗ್ತಕ್ಕಂತಹ ಕಾರ್ಬನ್ ಫುಟ್ ಪ್ರಿಂಟನ್ನು ನೋಡ್ತಕ್ಕಂಥದ್ದು. ಭಾರತದಲ್ಲಿ ಹಸಿರು ಇಂಧನ ಕ್ಷೇತ್ರದಲ್ಲಿ ಸ್ಕ್ಯಾಂಡೇನಿವಿಯನ್ ರಾಷ್ಟ್ರದ ಕೊಡುಗೆಗಳನ್ನು ಚರ್ಚಿಸಲು ನೀತಿ ಆಯೋಗದ ಅಧಿಕಾರಿಗಳು ಫಿನ್ಲ್ಯಾಂಡ್ ನಿಯೋಗವನ್ನು ಭೇಟಿ ಮಾಡಿದರು. ಕಟ್ಟಡಗಳಿಗೆ ಸಾಮಾನ್ಯ ಕಾರ್ಬನ್ ಮೆಟ್ರಿಕ್ನ ಉದ್ದೇಶ ಏನಿದೆ ಅದು ಪ್ರಪಂಚದ ಶಕ್ತಿಯ ಬಳಕೆಯ 40% ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ 1/3 ಅಂದರೆ 1/3 ಜಾಗತಿಕ ಹಸಿರುಮನೆ ಅನಿಲ GHG ಅಂತ ಹೇಳ್ತೀವಿ ಅದನ್ನು, ಇದರ ಹೊರಸೂಸುವಿಕೆಯನ್ನು ಪ್ರತಿನಿಧಿಸುವ ವಲಯಕ್ಕೆ ಇಂದು ಅಸ್ತಿತ್ವದಲ್ಲಿರುವ ಸಾಧನಗಳನ್ನು ನೀಡ್ತಕ್ಕಂತಹ ಸ್ಥಿರವಾಗಿ ಅದನ್ನು ಕಡಿಮೆ ಮಾಡಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಬೋದು ಅಂತಕ್ಕಂತಹ ವರದಿಯನ್ನು ಮಾಡ್ತಕ್ಕಂತಹ ಮತ್ತು ಪರಿಶೀಲನೆಯನ್ನು ಮಾಡ್ತಕ್ಕಂಥ ವಿಧಾನವಾಗಿತ್ತು. ಇಂಗಾಲದ ಹೊರಸೂಸುವಿಕೆಯು ಹೆಚ್ಚಿನ ಪಾಲನ್ನು ಹೊಂದಿರತಕ್ಕಂಥ ಈ ಕಟ್ಟಡ ವಲಯ ಕನ್ಸ್ಟ್ರಕ್ಟಿವ್ ಸೆಕ್ಟರ್ ಏನಿದೆ ಅಥವಾ ಕನ್ಸ್ಟ್ರಕ್ಷನ್ ಸೆಕ್ಟರ್ ಏನಿದೆ ಇದು ಕಡಿತ ತಂತ್ರಗಳಲ್ಲಿ ಜಾಗತಿಕ ಮುಂದಾಳತ್ವವನ್ನು ತೆಗೆದುಕೊಳ್ಳುವ ಜವಾಬ್ದಾರಿ ಮತ್ತು ಅವಕಾಶವನ್ನು ಈ ಸೆಕ್ಟರ್ ಹೊಂದಿದೆ. ಈ ಸಂಗತಿಗಳ ಅರಿವು ಮತ್ತು ಅಳತೆ ಮತ್ತು ವರದಿ ಮಾಡಲಿಕ್ಕೋಸ್ಕರ ಈ ಉಪಕರಣದ ಬಳಕೆಯನ್ನು ವ್ಯಾಪಕವಾಗಿ ಬಳಸಬೇಕು ಅಂತಕ್ಕಂಥದ್ದನ್ನು ಅದರ ಪ್ರಾಮುಖ್ಯತೆಯನ್ನು ಮನದಟ್ಟು ಮಾಡಿಕೊಳ್ಳಲಾಯಿತು. ಕಟ್ಟಡ ವಲಯ ಏನಿದೆ ಇದು ಯಾವುದೇ ಇತರ ವಲಯಗಳಿಗಿಂತ ತ್ವರಿತವಾಗಿ ಆಳವಾದ ಮತ್ತು ವೆಚ್ಚದ ಪರಿಣಾಮಕಾರಿ GHGಯನ್ನು ತಗ್ಗಿಸ್ತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ ಅದು ತನ್ನ ಕಾರ್ಯಕ್ರಮಗಳನ್ನು ಕಾರ್ಯಸೂಚಿಗಳನ್ನು ರೂಪಿಸ್ಕೋಬೇಕು ಅಂತ ಈ ಮೂಲಕ ಹೇಳಲಾಗ್ತಿದೆ. ಗಮನಾರ್ಹವಾಗಿ ಹೆಚ್ಚುತ್ತಿರುವ ಕಟ್ಟಡದ ಶಕ್ತಿಯ ದಕ್ಷತೆಯನ್ನು ಅಲ್ಪಾವಧಿಯಲ್ಲಿ ಈ ಒಂದು ಇಂಗಾಲದ ಹೊರಸೂಸುವಿಕೆಯನ್ನು ತಡಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಯಾವುದರ ಮೂಲಕ ಅಂತ ಹೇಳಿದ್ರೆ ಸುಲಭವಾಗಿ ಲಭ್ಯವಿರತಕ್ಕಂತಹ ತಂತ್ರಜ್ಞಾನಗಳಿರ್ಬೋದು, ವಿನ್ಯಾಸಗಳಿರ್ಬೋದು, ಉಪಕರಣಗಳಿರ್ಬೋದು, ನಿರ್ವಹಣಾ ವ್ಯವಸ್ಥೆಗಳಿರ್ಬೋದು
ಮತ್ತು ಪರ್ಯಾಯ ಉತ್ಪಾದನಾ ಪರಿಹಾರಗಳ ಮೂಲಕ 2020ರ ವೇಳೆಗೆ ಹೊಸ ಮತ್ತು ಅಸ್ತಿತ್ವದಲ್ಲಿರುವ ಕಟ್ಟಡಗಳಲ್ಲಿನ ವಿದ್ಯುತ್ ಶಕ್ತಿಯ ಬಳಕೆಯನ್ನು 30ರಿಂದ 50% ಕಡಿಮೆ ಮಾಡುವ ಮೂಲಕ ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಇದರ ವಿಶ್ಲೇಷಣೆ. ಮುಂದಿನ ಪ್ರಶ್ನೆ ಮತ್ತು ಈ ಸಂಚಿಕೆಯ ಕೊನೆಯ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕ್ವಾಡ್ QUAD ಇದು ಭಾರತ, ಜಪಾನ್, ಅಮೆರಿಕ ಮತ್ತು ಆಸ್ಟ್ರೇಲಿಯಾ ನಡುವಿನ ಅನೌಪಚಾರಿಕ ಕಾರ್ಯತಂತ್ರದ ವೇದಿಕೆಯಾಗಿದೆ. ಹೇಳಿಕೆ 2 ಏನು ಹೇಳುತ್ತೆ? ಕ್ವಾಡ್ ಕಲ್ಪನೆಯನ್ನು ಮೊದಲು 2010ರಲ್ಲಿ ಭಾರತದ ಪ್ರಧಾನಮಂತ್ರಿಯವರು ಪ್ರಸ್ತಾಪಿಸಿದರು. ಹೇಳಿಕೆ 3 ವ್ಯಾಯಾಮ ಮಲಬಾರ್ ಎಕ್ಸಸೈಸ್ ಏನಿದೆ ಇದು ಕ್ವಾಡ್ ಸದಸ್ಯರ ಉಪಕ್ರಮವಾಗಿದೆ. ಈ ಮೇಲಿನ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ? ಇದುವರೆಗೂ ಸರಿಯಾಗಿತ್ತು ಕೇಳ್ತಾ ಇದ್ರಿ, ಇವಾಗ ಯಾವ ಹೇಳಿಕೆ ಸರಿಯಾಗಿಲ್ಲ? ಸರಿಯಾದ ಉತ್ತರಗಳನ್ನು ಈ ಕೆಳಗಿನ ಕೋಡ್ಗಳ ಮೂಲಕ ನೀವು ಆಯ್ಕೆ ಮಾಡಬೇಕು. ಕೋಡ್ ಎ 1 ಮಾತ್ರ, ಕೋಡ್ ಬಿ 2 ಮತ್ತು 3 ಮಾತ್ರ, ಕೋಡ್ ಸಿ 1, 2 ಮತ್ತು 3 ಅಂದರೆ 3 ಹೇಳಿಕೆಗಳು ಸರಿ ಇವೆ. ಅಂದರೆ ಕೋಡ್ ಡಿ 3 ಹೇಳಿಕೆಗಳು ಸರಿಯಿಲ್ಲ. ಸರಿಯಾದ ಉತ್ತರ 2 ಮತ್ತು 3ನೇ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥ ಆಪ್ಷನ್ ಬಿ, ಕೋಡ್ ಬಿ. ಹೀಗೆ ಕ್ವಾಡ್ ಇದು ಭಾರತ, ಜಪಾನ್, ಅಮೇರಿಕ ಮತ್ತು ಆಸ್ಟ್ರೇಲಿಯಾ ಹೆಸರಿನ 4 ರಾಷ್ಟ್ರಗಳ ಅನೌಪಚಾರಿಕ ಕಾರ್ಯತಂತ್ರದ ವೇದಿಕೆಯಾಗಿದೆ, ಇನ್ಫಾರ್ಮಲ್. ಹೇಳಿಕೆ 2 ಸರಿ ಇಲ್ಲ. ಏನಕ್ಕಂತ ಹೇಳಿದ್ರೆ 2007ರಲ್ಲಿ ಜಪಾನಿನ ಪ್ರಧಾನಮಂತ್ರಿ ಕ್ವಾಡ್ ಕಲ್ಪನೆಯನ್ನು ಮೊದಲು ಪ್ರಸ್ತಾಪಿಸಿದ್ರು. ಸೊ ಭಾರತದ ಪ್ರಧಾನಮಂತ್ರಿಯವರಲ್ಲ. ಹೇಳಿಕೆ 3 ಕೂಡ ಸರಿ ಇಲ್ಲ. ಏನಕ್ಕಂತ ಹೇಳಿದ್ರೆ ಈಗ ನಾನು ಇವಾಗಲೇ ಹೇಳಿದೆ, ಇಲ್ಲಿ ನೀವು ಸರಿ ಇಲ್ಲದೇ ಇರತಕ್ಕಂಥ ಹೇಳಿಕೆಯನ್ನು ಸೆಲೆಕ್ಟ್ ಮಾಡಬೇಕು. ಈ ಪ್ರಶ್ನೆ ನಿಮಗೆ ಕನ್ಫ್ಯೂಸಿಂಗ್ ಆಗಿದೆ. ಹಾಗಾಗಿ 2 ಮತ್ತು 3ನೇ ಹೇಳಿಕೆ ಸರಿ ಇಲ್ಲ, 1ನೇ ಹೇಳಿಕೆ ಮಾತ್ರ ಸರಿಗಿದೆ. ನಾವು ಈ ಕೋಡ್ನಲ್ಲಿ ಆಯ್ಕೆ ಮಾಡಬೇಕಾಗಿರುವಂಥದ್ದು ಸರಿಯಾಗಿರುವ ಹೇಳಿಕೆಗಳನ್ನಲ್ಲ, ಸರಿ ಇಲ್ಲದ ಹೇಳಿಕೆಗಳನ್ನು. ಸೊ ಆ ಮೂಲಕ ಹೇಳಿಕೆ 3 ಸರಿ ಇಲ್ಲ. 1992ರಲ್ಲಿ ಭಾರತ ಮತ್ತು ಅಮೇರಿಕ ಆರಂಭಿಸಿದಂತಹ ಮಲಬಾರ್ ಎಕ್ಸಸೈಸ್ ಈಗ LQAD ಸದಸ್ಯರ ಭಾಗವಹಿಸುವಿಕೆಯನ್ನು ಒಳಗೊಂಡಿದೆ. ಇಲ್ಲಿ 2015ರಲ್ಲಿ ಜಪಾನ್ ಕೂಡ ಸೇರಿತ್ತು. ಗೆಳೆಯರೇ, ಈ ದಿನದ ಈ ನೆಕ್ಸ್ಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ನ ವಿಶ್ಲೇಷಣಾ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಹೇಳಿದಂತೆ ನೀವು ಈ ವೆಬ್ಸೈಟ್ಗೆ ಭೇಟಿ ಕೊಡ್ಬೋದು. ನಮ್ಮ ಈ ವಿಡಿಯೋಗಳನ್ನು ನಿಮ್ಮ ಸಮಾನಾಸಕ್ತ ಗೆಳೆಯರು ಅಥವಾ ಅಗತ್ಯವಿರುವ ಗೆಳತಿಯರು ಏನು ಹೇಳಿದ್ದಾರೆ ಅವರಿಗೆ ಶೇರ್ ಮಾಡಿ. ಆ ಮೂಲಕ ನಮ್ಮ ಈ ಶ್ರಮ ಮತ್ತಷ್ಟು ಜನರಿಗೆ ತಲುಪುವ ರೀತಿಯಲ್ಲಿ, ಅವರಿಗೆ ಪ್ರಯೋಜನಕ್ಕೆ ಬರುವ ರೀತಿಯಲ್ಲಿ ಮಾಡಿ ಅಂತ ಕೇಳ್ಕೊತೀನಿ. ಜೊತೆಗೆ ನೀವು ಈ ಪ್ರಶ್ನೆಗಳ ಕುರಿತಂತೆ ಚಿಕ್ಕ ಪುಟ್ಟ ಮ್ಯಾಗಝಿನ್ಗಳನ್ನ, ಇ ಬುಕ್ಗಳನ್ನ ನಾವು ನಮ್ಮ ಸ್ವಾದ್ ಇ ಬುಕ್ ಆ್ಯಪಲ್ಲಿ, ಮೊಬೈಲ್ ಆ್ಯಪಲ್ಲಿ ಮಾಡಿರ್ತೀವಿ. ನೀವು ಅದನ್ನು ಓದ್ಕೋಬೋದು. ಓದುವ ಮೂಲಕ ಅದನ್ನು ಮಾರ್ಕ್ ಮಾಡ್ಬೋದು. ಅದರಲ್ಲಿ ಕೀವರ್ಡ್ಸ್ ಮಾರ್ಕ್ ಮಾಡ್ಬೋದು. ಆ ಥರ ಎಲ್ಲ ಒಳ್ಳೆಯ ಫೀಚರ್ಸ್ ಇರ್ತಕ್ಕಂಥ ಆ್ಯಪ್ ಇದು. ನಿಮಗೆ ಯಾವಾಗಲೂ ಕೂಡ ಆಫ್ಲೈನಲ್ಲೂ ಕೂಡ ನೀವು ಈ ನೋಟ್ಸ್ಗಳನ್ನ ಓದ್ಕೊಳ್ಳಿಕ್ಕೆ ಹ್ಯಾಂಡಿಯಾಗಿರುತ್ತೆ, ಸಾಧ್ಯ ಆಗುತ್ತೆ. ನಿಮ್ಗೆ ಟೈಮ್ ಸಿಕ್ತಾಗೆಲ್ಲ ಟೈಮ್ ವೇಸ್ಟ್ ಆಗದೇ ಇರೋ ರೀತಿಯಲ್ಲಿ ನೀವು ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಕೆಲವು ಪುಸ್ತಕಗಳಿದರಲ್ಲಿ ನೀವು ಹಣ ಕೊಟ್ಟು ಕೊಂಡ್ಕೋಬೇಕಾಗುತ್ತೆ, ಕೆಲವು ಪುಸ್ತಕಗಳನ್ನ ಫ್ರೀಯಾಗಿ ಸಿಗುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಹಣವೂ ಕೂಡ ತುಂಬ ಇರಲ್ಲ, ತುಂಬ ಕಡಿಮೆ ಹಣಕ್ಕೆ ನಿಮಗೆ ಈ ಬುಕ್ಗಳು ಸಿಗುತ್ತೆ. ಹೆಚ್ಚು ಪ್ರಯೋಜನವನ್ನು ನೀವು ಇದರಿಂದ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಶುಭ ದಿನ. ಥ್ಯಾಂಕ್ ಯು.